Good afternoon, everyone. Welcome back to Takshar Academy. In the last class, we were discussing about three-dimensional geometry. ಅಲ್ವಾ ಜಾಮಿಟ್ರಿಯಲ್ಲಿ ಎರಡನೇ ಚಾಪ್ಟರು. ಸೊ ಈ ಚಾಪ್ಟರ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈ ಚಾಪ್ಟರ್ ನಾವು ಏನನ್ನು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ ಏನಾದ್ರು ಕ್ವಿಕ್ ರಿವಿಷನ್ ಮಾಡ್ತಾ ಹೋಗೋಣ. ಬ್ಲೂ ಪ್ರಿಂಟ್ ನೋಡಿದ್ವಿ, ಟಾಪಿಕ್ ಏನೇನು ಡಿಸ್ಕಸ್ ಮಾಡಿದ್ವಿ, ಡೈರೆಕ್ಷನ್ ರೇಷಿಯೋಸ್ ಮತ್ತೆ ಡೈರೆಕ್ಷನ್ ಕೊಸೈನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಅಗೇನ್ ಅದ್ರ ಮೇಲೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದ್ವಿ, right? So we discussed the most important theorem, equation of a line through a given point and parallel to a given vector ಅಂತೇಳಿ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಅದಕ್ಕೆ ನಮಗೆ ವೆಕ್ಟರ್ ಫಾರ್ಮ್ ಬಂದಿತ್ತು. ಸೊ ವೆಕ್ಟರ್ ಫಾರ್ಮ್ ಇಸ್ ಈಕ್ವಲ್ಸ್ ಟು ಆರ್ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಏನಾಗಿದೆ, ಎ ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ಅಂತ ಬಂದಿತ್ತು. ಸೊ ದಿಸ್ ಇಸ್ ದ ಇಕ್ವೇಶನ್ ಆಫ್ ಅ ಲೈನ್ passing through a position vector A and parallel to a given vector B ಅಂತ ಹೇಳಬಹುದು. So this is the vector form. So next Cartesian form ಅನ್ನು ಕೂಡ ನಾವು ಡಿರೈವ್ ಮಾಡಿದ್ವಿ. ಅದೇನು ಹೇಳುತ್ತೆ, x minus x1 by A is equals to y minus y1 by B is equals to z minus z1 by C ಅಂತ ಬರ್ತಾ ಇತ್ತು ನೋಡಿ. So this is the Cartesian equation of a line passing through a point ಯಾವ್ದ್ರದ್ದು x1, y1, z1 with direction ಏನು a, b, c ಗೊತ್ತಿರಬೇಕು. ಅವ್ರ ನಿಮಗೆ ಕ್ವಶನ್ ಪ್ರಾಬ್ಲಮ್ಸ್ ಅನ್ನು ಈ ರೀತಿ ಕೇಳಬಹುದು. ಫೈಂಡ್ ದ ಈಕ್ವೇಶನ್ ಆಫ್ ಅ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಸೊ ವಿತ್ ಡೈರೆಕ್ಷನ್ ರೇಷಿಯೋಸ್ ಅಂತಂದ್ರೆ ಕೊಡಬಹುದು. ನಾವು ಎ ಬಿ ಸಿ ಅದರ ಡೈರೆಕ್ಷನ್ ರೇಷಿಯೋಸ್ ಯಾವ್ದಿರ್ತೋ ಪ್ಯಾರಲಲ್ ವೆಕ್ಟರ್ ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ಬಹುದು. So this is the Cartesian form and this is the vector form of an equation of a line passing through a given point and parallel to a given vector. So last class ಅಲ್ಲಿ ನಾವು in detailed ಆಗಿ ಈ ಥಿಯರಮ್ ಅನ್ನು ನಾವು ಡಿಸ್ಕಸ್ ಮಾಡಿದ್ವಿ, ಓಕೆನಾ? So now we'll move on to the next topic, the angle between two lines. ಓಕೆನಾ? ಎರಡು ಲೈನ್ಗಳು ಇರ್ತವೆ, ಆ ಎರಡು ಲೈನ್ಗಳ ಮಧ್ಯೆ ನಾವು ಆಂಗಲ್ ನ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬಹುದು ಅಂತ ಹೇಳಿ. ಸೊ ಫಾರ್ಮುಲಾ ನಮಗೆ ಬಂದ್ಬಿಟ್ಟು ನಮಗೆ ಡೈರೆಕ್ಟ್ ಫಾರ್ಮುಲಾ ನೋಡ್ತಾ ಹೋಗೋಣ. ಸೊ ದಿಸ್ ಇಸ್ ದ ಲೈನ್ L1 ಅಂತ ಅನ್ಕೊಳ್ಳೋಣ, ದಿಸ್ ಇಸ್ ದ ಲೈನ್ L2 ಅಂತ ಅನ್ಕೊಳ್ಳೋಣ. ಈ ಎರಡು ಲೈನ್ಗಳಿರುವಂತಹ ಆಂಗಲ್ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಆ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಫಾರ್ಮುಲಾ ಏನಪ್ಪಾ ಅಂದ್ರೆ cos theta is equals to a1 into a2 plus b1 into b2 plus c1 into c2 divisible by square root of a1 square plus b1 square plus c1 square into ಏನಾಗುತ್ತೆ square root of a2 square plus b2 square plus c2 square ಆಗುತ್ತೆ. So this is the formula where a1 b1 c1 are the direction ratios of a line L1. Again ಏನಾಗುತ್ತೆ a2 b2 c2 are the direction ratios of a line L2 ಆಗುತ್ತೆ. In terms of ನಾವೇನೋ sin theta ದಲ್ಲಿ ಬರೆಯೋದಾದ್ರೆ so we can write it as square root of a1 into b2 minus a2 b1 whole square plus b1 c2 minus b2 c1 whole square plus c1 a2 minus c2 a1 whole square divisible by square root of a1 square plus b1 square plus c1 square into square root of a2 square plus b2 square plus c2 square ಅಂತಲೇ ಬರೀಬಹುದು. So this is also one of the another formula. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಇನ್ ಕೇಸ್ ನಮಗೆ ಡೈರೆಕ್ಷನ್ ಕೊಸೈನ್ಸ್ ಗಳನ್ನ ಕೊಟ್ಟಿದ್ರೆ ನಾವು ಯಾವ ರೀತಿ ಫೈಂಡ್ ಮಾಡ್ಕೊಳ್ಬಹುದಪ್ಪ ಅಂದ್ರೆ cos theta is equals to so modulus of L1 L2 plus M1 M2 plus N1 N2 ಅಂತ ಬರೀಬಹುದು. ಆರ್ ಇನ್ ಕೇಸ್ sin theta ದಲ್ಲಾದ್ರೆ L1 M2 minus L2 M1 whole square plus M1 N2 minus M2 N1 whole square plus N1 L2 minus N2 L1 whole square under square root with modulus ಇರುತ್ತೆ, where L1 M1 N1 are the direction cosines of a line L1 ಆಗುತ್ತೆ. ಓಕೆನಾ? ಅಗೇನ್ L2 M2 N2 are the direction cosines of line L2 ಆಗಿರ್ತದೆ. ನೆಕ್ಸ್ಟ್ ನಾವ್ ಇನ್ ಕೇಸ್ ಲೈನ್ L1 is perpendicular to L2 ಅಂತ ಶೋ ಮಾಡ್ಬೇಕಂದ್ರೆ ಡೈರೆಕ್ಷನ್ ರೇಷಿಯೋಸ್ ಗಳ ಪ್ರಾಡಕ್ಟ್ ಇಸ್ ಈಕ್ವಲ್ಸ್ ನಾವೇನ್ ಮಾಡ್ಕೊಳ್ಳೋಣ 0 ಅಂತ ಶೋ ಮಾಡ್ಕೊಳ್ಳೋಣ. ದಟ್ ಈಸ್ a1 a2 b1 b2 plus c1 c2 is equals ಅಂತ ಶೋ ಮಾಡಬೇಕು 0 ಅಂತೇಳಿ ಶೋ ಮಾಡ್ಬೇಕಾಗತ್ತೆ. ದಟ್ ಈಸ್ ವೇರ್ a1 b1 c1 ಆರ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್ L1 ಆಗಿರುತ್ತೆ, a2 b2 c2 ಆರ್ ದ ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್ L2 ಆಗಿರ್ತದೆ.
ಅದೇ ರೀತಿಯಾಗಿ ನಾವು ಪ್ಯಾರಲಲ್ ಅಂತೇಳಿ ಶೋ ಮಾಡ್ಬೇಕಪ್ಪ, ಎರಡು ಲೈನ್ಗಳು ಪ್ಯಾರಲಲ್ ಅಂತಾಗಿ ಶೋ ಮಾಡ್ಬೇಕಂತಂದ್ರೆ ಸೊ A1/A2 is equals to B1/B2 is equals to C1/C2 ಅಂತ ಶೋ ಮಾಡ್ಬೇಕು. ಇಟ್ ಮೀನ್ಸ್ ದ ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್ L1 is proportional to the direction ratios of line L2 ಅಂತ ಶೋ ಮಾಡ್ಬೇಕಾಗುತ್ತೆ. ನೆನಪಿರ್ಲಿ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಂಡ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ನಮಗೆ ಗೊತ್ತಿರುವಾಗೆ A1, B1, C1 are the direction ratios of line L1, A2, B2, C2 are the direction ratios of line L2 ಆಗುತ್ತೆ. ಓಕೆನಾ? ರೈಟ್. ದ ನೆಕ್ಸ್ಟ್, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟು ಲೈನ್ಸ್. ಅದರಲ್ಲಿ ಫಸ್ಟ್ ಒನ್, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟು ಸ್ಕ್ಯೂ ಲೈನ್ಸ್ ಅಂತ ಗೊತ್ತಿದೆ. ಹಾಗಾದ್ರೆ ನಮಗೆ ಸ್ಕ್ಯೂ ಲೈನ್ಸ್ ಅಂದ್ರೆ ಏನಪ್ಪಾ? ಸೊ ಸ್ಕ್ಯೂ ಲೈನ್ಸ್ ಅಂದ್ರೆ ಯಾವುದೇ ಕಾರಣಕ್ಕೂ ಅವೆರಡು ಲೈನ್ಗಳು ಪ್ಯಾರಲಲ್ ಆಗಿರಲ್ಲ. ಪ್ಯಾರಲ್ ಆಗಿರುವಂತ ಆಗದೆ ಇರುವಂತ ಲೈನ್ಗಳನ್ನು ನಾವೆಂತ ಕರಿತಾ ಹೋಗ್ತೀವಿ? ಸ್ಕ್ಯೂ ಲೈನ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ನೋಡಿ, ಇಲ್ಲೊಂದು ಲೈನ್ ಇದೆ, ಅಗೇನ್ ಇಲ್ಲೊಂದಿದೆ. ಸೊ ಇವೆರಡು ಲೈನ್ಗಳಿದಾವೆ, ಇವೆರಡು ಲೈನ್ಗಳು ಪ್ಯಾರಲ್ ಆಗಿಲ್ಲ, ಸ್ವಲ್ಪ ಏನಿದೆ ಡೈರೆಕ್ಷನ್ ಡಿಫರೆನ್ಸ್ ಇದೆ. ಹಾಗಾದ್ರೆ ಸೊ ಫಾರ್ಮುಲಾ, ಡೈರೆಕ್ಟ್ ಫಾರ್ಮುಲಾ ಏನಾಗತ್ತಪ್ಪ ಫಾರ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟು ಸ್ಕ್ಯೂ ಲೈನ್ಸ್ ಅಂತಂದ್ರೆ D is equals to ಸೊ ಮಾಡ್ಯುಲಸ್ ಆಫ್ ಏನಾಗುತ್ತೆ B1 ಕ್ರಾಸ್ B2 ಡಾಟ್ A2 ವೆಕ್ಟರ್ ಮೈನಸ್ A1 ವೆಕ್ಟರ್ ಡಿವಿಸಿಬಲ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ವೆಕ್ಟರ್ ಕ್ರಾಸ್ B2 ವೆಕ್ಟರ್. ಸೊ ಯಾಕಂದ್ರೆ ನಮಗೆ ಇಲ್ಲಿ ಮಾಡ್ಯುಲಸ್ ಅಂತ ಓದ್ಕೋಬೇಕು, ಯಾಕಂದ್ರೆ ನಮಗೆ ಡಿಸ್ಟೆನ್ಸ್ ಫೈಂಡ್ ಮಾಡ್ತಾ ಇದ್ವಿ. ಡಿಸ್ಟೆನ್ಸ್ ಫೈಂಡ್ ಮಾಡಬೇಕಾದ್ರೆ ನಮ್ಗೆ ಏನ್ ಬರಬೇಕು? ಪಾಸಿಟಿವ್ ಆಗಿನೇ ಇರಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನ ಮಾಡ್ಯುಲಸ್ ಅಂತ ಓದ್ಕೋಬೇಕು. ಸೊ ದಟ್ ಈಸ್ ನ್ಯೂಮರೇಟರ್ಲಿ B1 ವೆಕ್ಟರ್ ಕ್ರಾಸ್ B2 ವೆಕ್ಟರ್ ಡಾಟ್ A2 ವೆಕ್ಟರ್ ಮೈನಸ್ A1 ವೆಕ್ಟರ್ ಡಿವಿಸಿಬಲ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ಆಗಿರ್ತದೆ. ವೇರ್ A1 is equals to x1 i cap plus y1 j cap plus z1 k cap is equals to position vector of a point S on a line L1 ಆಗುತ್ತೆ. ಅಗೇನ್ A2 ಅಂದ್ರೇನು? x2 i cap y2 j cap plus z2 k cap position vector of a point T on a line L2 ಆಗುತ್ತೆ. ನೆಕ್ಸ್ಟ್ B1 ಸೊ is equals ಆಗುತ್ತೆ A1 i cap plus B1 j cap plus C1 k cap. ಅಗೇನ್ B2 ಏನಾಗುತ್ತೆ? A2 i cap B2 j cap C2 k cap ಆಗುತ್ತೆ. ಸೊ ವೇರ್ B1 ಅನ್ನೋದು ಏನಾಗುತ್ತೆ? ಸೊ ಇಟ್ ಇಸ್ ಎ ಪ್ಯಾರಲಲ್ ಟು ದ ಲೈನ್ L1 ಆಗಿರುತ್ತೆ. ಅಗೇನ್ B2 ಅನ್ನೋದು ಏನಾಗುತ್ತೆ? ಪ್ಯಾರಲಲ್ ಟು ದ ಲೈನ್ L2 ಆಗಿರ್ತದೆ. ಓಕೆನಾ? ಸೊ ದಿಸ್ ಇಸ್ ದ ಫಾರ್ಮುಲಾ, ದ ಡಿಸ್ಟೆನ್ಸ್ ಬಿಟ್ವೀನ್ ಟು ಸ್ಕ್ಯೂ ಲೈನ್ಸ್ ಬಗ್ಗೆ. ಸೊ ನೆಕ್ಸ್ಟ್, ಸೊ ಅದಕ್ಕೆ ಕಾರ್ಟೇಷಿಯನ್ ಫಾರ್ಮ್ ಏನಾಗತ್ತಪ್ಪ? ಸೊ ಕಾರ್ಟೇಷಿಯನ್ ಫಾರ್ಮ್ ದಿಸ್ ಇಸ್ ಸೊ ಮಾಡ್ಯುಲಸ್ ಆಫ್ ಡಿಟರ್ಮಿನೆಂಟ್ ಆಫ್ x2 minus x1 y2 minus y1 z2 minus z1 in the first row ಬರೀಬೇಕು. ನೆಕ್ಸ್ಟ್ ದ ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್ L1 ಬರ್ಕೊಳ್ಳೋಣ. ನೆಕ್ಸ್ಟ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್ L2 ಬರ್ಕೊಳ್ಳೋಣ. ಇಸ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ? A1 B2 minus A2 B1 whole square plus B1 C2 minus B2 C1 whole square plus C1 A2 minus C2 A1 whole square ಆಗುತ್ತೆ. ಓಕೆನಾ? ಸೊ ಪ್ರೂಫ್ ಈಸ್ ನಾಟ್ ನೆಸೆಸರಿ, ಜಸ್ಟ್ ನಿಮಗೆ ಫಾರ್ಮುಲಾ ಗೊತ್ತಿದ್ರೆ ಸಾಕು. ಓಕೆನಾ? ರೈಟ್. ನೆಕ್ಸ್ಟ್, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತಾ ಇದ್ವಿ. ಓಕೆನಾ? ಸೊ ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನಾಗಿರ್ತವೆ? ಸೊ ನಮಗೆ ಗೊತ್ತಿದೆ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್ ಅಂತ ಹೇಳಿ. ಸೊ ಹಾಗಾದ್ರೆ ಪ್ಯಾರಲಲ್ ಲೈನ್ಗಳಿಗೆ ಡಿಸ್ಟೆನ್ಸ್ ಅನ್ನು ಹೇಗೆ ಫೈಂಡ್ ಮಾಡ್ಕೊಳ್ಬಹುದಪ್ಪ ಅಂದ್ರೆ D is equals to ವೆಕ್ಟರ್ B ಕ್ರಾಸ್ ಆಫ್ A2 ವೆಕ್ಟರ್ ಮೈನಸ್ A1 ವೆಕ್ಟರ್ ಡಿವಿಸಿಬಲ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B ವೆಕ್ಟರ್ ವಿತ್ ಮಾಡ್ಯುಲಸ್. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟು ಪ್ಯಾರಲಲ್ ಲೈನ್ಸ್. where A1 is equals to x1 i cap plus y1 j cap plus z1 k cap is equals to position vector of the point S on line L1, and A2 is equals to x2 i cap y2 j cap z2 k cap is a position vector of a point T on a line L2, given that B is equals to A i cap plus B j cap plus C k cap is the given ವೆಕ್ಟರ್ ಪ್ಯಾರಲಲ್ ಟು ದಿ ಲೈನ್ಸ್ ಆಗಿರ್ತದೆ. ಅಂದ್ರೆ ನಮಗೆ ಕೊಟ್ಟಿರುವಂತಹ ಲೈನ್ ಎರಡಕ್ಕೂ ಏನಾಗಿರ್ತದೆ? ಸೇಮ್ ಆಗಿರ್ತದೆ. ಮತ್ತೆ ಆಗ ನಾವೇನ್ ಮಾಡ್ಕೋಬೇಕು? ಇಟ್ ಇಸ್ ಎ ಪ್ಯಾರಲಲ್ ಲೈನ್ ಅಂತೇಳಿ ಕನ್ಕ್ಲೂಡ್ ಮಾಡ್ಕೋಬೇಕು. ಅವಾಗ ನಾವು ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಎರಡಕ್ಕೂ ವೆಕ್ಟರ್ ಡಿಫ್ರೆಂಟ್ ಆಗಿದ್ರೆ, ಎರಡಕ್ಕೂ ಪ್ಯಾರಲಲ್ ವೆಕ್ಟರ್ ಡಿಫ್ರೆಂಟ್ ಆಗಿದ್ರೆ ನಾವೇನ್ ಮಾಡ್ಕೊಳ್ಳೋಣ? ಸ್ಕ್ಯೂ ಲೈನ್ಸ್ ಅಂತ ತಗೊಳ್ಬೇಕು. ನೆಕ್ಸ್ಟ್, ಎರಡಕ್ಕೂ ಒಂದೇ ಪ್ಯಾರಲಲ್ ಲೈನ್, ಒಂದೇ ವೆಕ್ಟರ್ ಪ್ಯಾರಲಲ್ ಆಗಿದ್ರೆ ಅದನ್ನ ಅಂತ ಅನ್ಕೋಬೇಕು? ಪ್ಯಾರಲಲ್ ಲೈನ್ಸ್ ಅಂತೇಳಿ ಅನ್ಕೋಬೇಕು. ಇದಲ್ವಾ? Right. The next one. So we'll move on to the problems. Show that three lines with direction ಏನಂತ ಹೇಳ್ತಾರೆ? cosines ಅಂತ ಹೇಳ್ತಾರೆ. direction cosines 12/13 minus 3/13 again minus 4/13
ಇಷ್ಟು ನೆಕ್ಸ್ಟ್ 4/13 12/13 3/13 ಇಷ್ಟು 3/13 ಮೈನಸ್ 4/13 12/13 ಏನಂತ ಶೋ ಮಾಡ್ಲಿಕ್ಕೆ ಹೇಳ್ತಾರೆ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂತೇಳಿ ಶೋ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ. ಹಾಗಾದ್ರೆ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂತ ಶೋ ಮಾಡಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ನಮಗೆ ಇಲ್ಲಿ ಡೈರೆಕ್ಷನ್ ಕೊಸೈನ್ಸ್ ಗಳು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನಾವೇನ್ ಮಾಡ್ಬೇಕು, ಎರಡು ಕನ್ಸಿಡರ್ ಮಾಡ್ಕೋಬೇಕು. L1 L2 ಪ್ಲಸ್ M1 M2 ಪ್ಲಸ್ N1 N2 ಮಾಡ್ಕೊಂಡು ಅವುಗಳು ಇಸ್ ಈಕ್ವಲ್ಸ್ ಟು 0 ಆಯ್ತಂತಂದ್ರೆ ಈಗಿನ ಅವಾಗ ಏನಾಗ್ತವೆ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗ್ತವೆ. ಸೊ ಇದಕ್ಕೆ ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಳೋಣ. ಸೊ ವಿ ನೋ ದಟ್ ನಾ ಒಂದು ಥಿಯರಮ್ ಬರೀತೀನಿ. ವಿ ನೋ ದಟ್ ಡೈರೆಕ್ಷನ್ cosines L1, M1, N1 and L2, M2, N2 are perpendicular to each other if L1 L2 plus M1 M2 plus N1 N2 must be is equals to 0 ಆಗಬೇಕು. ಸೊ ದಿಸ್ ಈಸ್ ದ ಫಾರ್ಮುಲಾ. ಅವ್ರು ನಮ್ಗೆ ಹೇಳ್ತಿದ್ದಾರೆ ಡೈರೆಕ್ಷನ್ ಕೊಸೈನ್ಸ್ ಅಂತ ಹೇಳ್ತಾರೆ ಅಂದ್ಮೇಲೆ ನಾವೇನು ಕನ್ಸಿಡರ್ ಮಾಡ್ಕೋಬೇಕು, ಇದನ್ನ L1 M1 N1 ಅಂತೇಳಿ ಕನ್ಸಿಡರ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಹಾಗಾದ್ರೆ ಫಸ್ಟ್ ಒನ್ ಫಾರ್ ದಿ ಡೈರೆಕ್ಷನ್ ಕೊಸೈನ್ಸ್ for the direction cosines 12/13 minus 3/13 minus 4/13 and 4/13 12/13 3/13 ಇದೆ ಅಲ್ವಾ. ಸೊ we obtain ಏನ್ ಮಾಡ್ಕೋಬೇಕು, L1 L2 ಪ್ಲಸ್ M1 M2 ಪ್ಲಸ್ N1 N2. ಹಾಗಾದ್ರೆ ಏನ್ ಮಾಡ್ಕೊಳ್ಬೇಕು, 12/13 ಇಂಟು 4/13 ಪ್ಲಸ್ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಆಗಿಬಿಡುತ್ತೆ 3/13 ಇಂಟು 12/13. ನೆಕ್ಸ್ಟ್ ಅಗೇನ್ ನಾವು ಇಲ್ಲಿ ಪ್ಲಸ್ ಬರ್ಕೊಳ್ತೀವಿ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್. ಸೊ ನಮಗೇನು ಬರ್ತಾ ಹೋಗ್ತದೆ 4/13 ಇಂಟು 3/13 ಬರ್ತಾ ಹೋಗ್ತದೆ, ಹೌದಲ್ವಾ. ಸೊ 13 ನಮಗೇನು ಬರ್ತಾ ಹೋಗ್ತದೆ 169 ಬರೋದ್ರಿಂದ 12 4 ನಮಗೆ ಎಷ್ಟಾಗುತ್ತೆ 48 ಡಿವಿಸಿಬಲ್ ಬೈ 169 ಮೈನಸ್ 12 3 ನಮಗೆ ಎಷ್ಟಾಗುತ್ತದೆ 36 ಡಿವಿಸಿಬಲ್ ಬೈ 169 ಆಗುತ್ತೆ ಮೈನಸ್ 4 3 12 ಡಿವಿಸಿಬಲ್ ಬೈ 169 ಆಗುತ್ತೆ ಅಲ್ವಾ. ಸೊ 36 ಮೈನಸ್ 12 ಎಷ್ಟಾಗುತ್ತೆ 48 ಆಗೋದ್ರಿಂದ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಆಯ್ತು 0 ಆಯ್ತು. ನೋಡಿ ಇವುಗಳೆಲ್ಲ ಸಮ್ಗಳು ಪ್ರಾಡಕ್ಟ್ ಆಫ್ ಸಮ್ ಇಸ್ ಈಕ್ವಲ್ ಆಯ್ತು 0 ಆಗೋದ್ರಿಂದ. ಸೊ therefore the lines are perpendicular ಅಂತೇಳಿ ನಾವು ಹೇಳ್ಬೋದು. ಅಗೇನ್ similarly for the direction cosines ಯಾವ ತಗೊಳ್ಳೋಣ 4/13 ಇವೆರಡಲ್ಲಿ. ಸೊ ಎಲ್ಲದು ಮ್ಯೂಚುವಲ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ದಾರೆ. ಸೊ ನಾವು ವಿಲ್ ಟೇಕ್ 4/13 12/13 3/13 and 3/13 minus 4/13 12/13 we obtain. ಸೊ ಏನ್ ತಗೊಳ್ಳೋಣ L1 L2 plus M1 M2 plus N1 N2 is equals to ಏನು ಮಾಡೋಣ 4/13 into 3/13. ನೆಕ್ಸ್ಟ್ ಸೊ ಪ್ಲಸ್ ಇಂಟು ಮೈನಸ್ ಆಗುತ್ತೆ ಮೈನಸ್ ಏನು ಮಾಡೋಣ 12/13 into 4/13. ನೆಕ್ಸ್ಟ್ ಪ್ಲಸ್ 3/13 into 12/13 ಬರ್ತಾ ಹೋಗ್ತದೆ. ಸೊ ಇಸ್ ಈಕ್ವಲ್ಸ್ ಟು ಅಗೇನ್ ಸೊ 12/169 ಮೈನಸ್
ಅಲ್ವಾ. ಮೈನಸ್ ನಮ್ಗೆ ಏನಾಗುತ್ತೆ 48 ಡಿವಿಸಿಬಲ್ ಬೈ 169 ಮೈನಸ್ ಪ್ಲಸ್ ಬರುತ್ತೆ 36 ಡಿವಿಸಿಬಲ್ ಬೈ 169 ಬರುತ್ತೆ. ಅಗೇನ್ 36 ಪ್ಲಸ್ 12 48. ಅಗೇನ್ ಇವೆರಡನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ 0 ಬರ್ತಾ ಹೋಗ್ತದೆ. ಓಕೆನಾ. ರೈಟ್. ನೆಕ್ಸ್ಟ್ ಒನ್. ಈಗ ನೋಡಿವಿ ಇವೆರಡು ಪರ್ಪೆಂಡಿಕ್ಯುಲರ್ ಆದಾಯ್ತು. ಅಗೇನ್ ಇವೆರಡು ಕೂಡ ಪರ್ಪೆಂಡಿಕ್ಯುಲರ್ ಆಯ್ತು. ಸೊ ಈಗ ನಾವು ಲಾಸ್ಟ್ಗೆ ಏನ್ ಮಾಡ್ತಾ ಹೋಗೋಣಪ್ಪ ಅಂದ್ರೆ ಈಗ ಸೊ ದಿಸ್ ಒನ್ ಅಂಡ್ ದಿಸ್ ಒನ್ ಇಸ್ ಪರ್ಪೆಂಡಿಕ್ಯುಲರ್ ಅಂತಲೇ ಶೋ ಮಾಡ್ತಾ ಹೋಗೋಣ. ನೆಕ್ಸ್ಟ್ third one. For the direction cosines, so ಯಾವ್ದು ನೋಡ್ಕೊಳ್ಳೋಣ. 3/13 minus 4/13 12/13 and 12/13 minus 4/13. therefore ಅದಕ್ಕೆ ಏನಾಗುತ್ತೆ L1 L2 plus M1 M2 plus N1 N2 ನೋಡ್ಕೊಂಡು ತಗೋಣ. ಹಾಗಾದ್ರೆ ಏನ್ ಮಾಡ್ತಾ ಹೋಗಿ ಸೇಮ್ ಆಸ್ ಯೂಶುವಲ್ ಪ್ರೊಸೀಜರ್ 3/13 into 12/13. ಸೊ ನೆಕ್ಸ್ಟ್ ಆಗುತ್ತೆ ಸೊ ಪ್ಲಸ್ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಸೊ ಹಿಯರ್ ವಿ ಗೆಟಿಂಗ್ ಪ್ಲಸ್ ಅಗೇನ್ 4/13 into 3/13. ನೆಕ್ಸ್ಟ್ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 12/13 into 4/13 ಆಗುತ್ತೆ ಅಲ್ವಾ. ಸೊ ನಮಗೆ ಇಲ್ಲಿ ಏನು ಬರ್ತಾ ಹೋಗ್ತದೆ ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 12/13 ದಟ್ ಈಸ್ 36 ಡಿವಿಸಿಬಲ್ ಬೈ 169. ನೆಕ್ಸ್ಟ್ ಪ್ಲಸ್ ಸೊ 12 ಡಿವಿಸಿಬಲ್ ಬೈ 169 ಪ್ಲಸ್ ಇಂಟು ಮೈನಸ್ ಮೈನಸ್ 12 4s 48 ಡಿವಿಸಿಬಲ್ ಬೈ 169. ಅಗೇನ್ ಸಮ್ ಮಾಡಿದ್ರೆ ನಮಗೆ ಏನು ಬರ್ತಾ ಹೋಗ್ತದೆ 0 ಬರ್ತಾ ಹೋಗ್ತದೆ. ಹಾಗಾದ್ರಿಂದ ದ ಗಿವನ್ ಲೈನ್ಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿದ್ದೇವೆ ಅಂತ ಅರ್ಥ ಆಗ್ತದೆ. ಸೊ ನಿಮಗೆ ಏನು ಗೊತ್ತಿರಬೇಕು ಈ ಫಾರ್ಮುಲಾ ಗೊತ್ತಿದೆ ಸಾಕು. ಡೈರೆಕ್ಷನ್ ಕೊಸೈನ್ಸ್ಗಳು ಕೊಟ್ಟಾಗ ನಾವೇನು ಮಾಡಬೇಕು ಅವುಗಳೆಲ್ಲದನ್ನು ಪ್ರಾಡಕ್ಟ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ L1 L2 ಪ್ಲಸ್ M1 M2 ಪ್ಲಸ್ N1 N2 ಇಸ್ ಈಕ್ವಲ್ಸ್ ಟು ಸೊ ಏನಂತ ಶೋ ಮಾಡಬೇಕು 0 ಅಂತ ಶೋ ಮಾಡಿದ್ರೆ ಸೊ ದಟ್ ಈಸ್ ಶೋಸ್ ದಟ್ ದ ಗಿವನ್ ಟು ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತೇಳಿ ಅರ್ಥ. ಓಕೆನಾ. ರೈಟ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಶೋ ದಟ್ ದ ಲೈನ್ಸ್ through the point 1, minus 1, 2, 3, 4, minus 2 is perpendicular to the line through the point 0, 3, 2 and 3, 5, 6 ಅಂತ ಹೇಳ್ತಿದ್ದಾರೆ. ಓಕೆನಾ. ರೈಟ್. ವಿಲ್ ಮೂವ್ ಟು ದ ಸೊಲ್ಯೂಷನ್. ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ಲೆಟ್ AB be the line with the line joining the point 1, minus 1, 2 and 3, 4, minus 2 and CD be the line joining the point 0, 3, 2 and 3, 5, 6. ಹಾಗಾದ್ರೆ now the direction ratios the direction ratios A1, B1, C1 of ABR ನಮಗೆ ಏನು ಬರ್ತಾ ಹೋಗ್ತದೆ ಡೈರೆಕ್ಷನ್ ರೇಷಿಯೋಸ್ ಆಫ್ ಎಂ ಬೇಕಂದ್ರೆ ಮಾಡಬೇಕು ಈ x2 minus x1 y2 minus y1 z2 minus z1 ಮಾಡ್ತಾ ಹೋಗ್ಬೇಕು. ಹೌದಲ್ವಾ. ಹಾಗಾದ್ರೆ ನಮಗೆ ಏನು ಬರ್ತಾ ಹೋಗ್ತದೆ 3 minus 1 ಡೈರೆಕ್ಟ್ ಬರೀ ತಗೋಣ. 3 minus 1 ವಿಲ್ ಗೆಟ್ ಇನ್ನೊಂದು ಸ್ಟೆಪ್ ಆದ್ರೂ ಬರೆಯೋಣ. 3 minus 1, 4 minus of minus plus 1, minus 2, minus 2 of minus 2 ಆಗುತ್ತೆ. ದಟ್ ಈಸ್ ಸೊ ಏನೇನು ಬರ್ತಾ ಹೋಗ್ತದೆ ದಟ್ ಈಸ್ ಸೊ 3 minus 1 ಮಾಡಿದಾಗ ನಮಗೇನು ಬರ್ತಾ ಹೋಗ್ತದೆ 2, 4 plus 1 5 and minus 2 ನಮ್ಗೆ ಏನು ಬರುತ್ತೆ -4 ಬರುತ್ತೆ. ಸೊ ದೀಸ್ ಆರ್ ದಿ ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್ AB ಆಗುತ್ತೆ. ಅದೇ ರೀತಿ ಸಿಮಿಲರ್ಲಿ ದ ಡೈರೆಕ್ಷನ್ ರೇಷಿಯೋಸ್ ಆಫ್
the direction ratios a2 b2 comma b2 comma c2 of cdr ಅದಲ್ವಾ ಏನು ಮಾಡ್ಕೊಂಡು ಹೋಗೋಣ ಈಗ 3 minus 0 comma next 5 minus 3 and ನಮಗೇನು ಬರ್ತಾ ಹೋಗ್ತದೆ 6 minus 2 ಬರ್ತಾ ಹೋಗ್ತದೆ that is 3 comma 2 comma 2 and ಮತ್ತೆ ನಂಬರ್ 6 minus 2 ಮಾಡಿದ್ರೆ ನಮಗೆ ಏನು ಬರ್ತಾ ಹೋಗ್ತದೆ 4 ಬರ್ತಾ ಹೋಗ್ತದೆ ಸೊ ದೀಸ್ ಆರ್ ದಿ ಡೈರೆಕ್ಷನ್ ರೇಷಿಯೋಸ್ ಆಫ್ ಯಾವ್ದು ಸಿ ಡಿ and we know that AD, so that is AB and CD will be perpendicular if and only if ಏನಾಗಿರಬೇಕು A1 A2 plus B1 B2 plus C1 C2 is equals ಏನಾಗಬೇಕು 0 ಆಗಬೇಕು ಹೌದಲ್ವಾ ಹಾಗಾದ್ರೆ ನೋಡ್ತಾ ಹೋಗೋಣ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ 2 into 3 plus 5 into 2 minus 4 into 4 ಆಗುತ್ತೆ ಸೊ ದಿಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ ಸೊ 2 3 is 6 plus 5 2 is 10 minus 4 4 is 16 so plus 16 minus 16 get cancelled this is equals to 0 ಆಯ್ತು ಹಾಗೋದ್ರಿಂದ thus ಹಾಗಾದ್ರೆ therefore AB and CD are perpendicular CDR ಏನಾಗಿದೆ perpendicular to each other ಅದಲ್ವಾ ಅವ್ರು ನಮಗೆ ಪಾಯಿಂಟ್ಸ್ ಅನ್ನ ಕೊಟ್ಟಾಗ ಡೈರೆಕ್ಷನ್ ರೇಷಿಯೋಸ್ ಅನ್ನ ಫೈಂಡ್ ಮಾಡ್ಕೊಂಡ ಡೈರೆಕ್ಷನ್ ರೇಷಿಯೋಸ್ ಗಳ ಕರೆಸ್ಪಾಂಡಿಂಗ್ ಪ್ರಾಡಕ್ಟ್ ಮಾಡಿ ಸಮ್ ಮಾಡಿದಾಗ ನಮಗೆ ಏನಾಗ್ತಾ ಹೋಗ್ಬೇಕು 0 ಬರ್ತಾ ಹೋಗ್ಬೇಕು ಬಂದ್ರೆ ಮಾತ್ರ ಏನಂತ ಅರ್ಥ ಸೊ ಪರ್ಪೆಂಡಿಕ್ಯುಲರ್ ಅಂತ ಅರ್ಥ ಮೋರ್ ಓವರ್ ನೋಡಿ ಕ್ವಶನ್ ಅಲ್ಲಿ ಹೇಳ್ತಿದ್ದಾರೆ ಶೋ ದಟ್ ಅಂತ ಹೇಳ್ತಿದ್ದಾರೆ ಶೋ ದಟ್ ಅಂತ ಹೇಳಿದ್ಮೇಲೆ ವಿ ಮಸ್ಟ್ ಶೋ ಸೊ ದಿಸ್ ಪ್ರಾಡಕ್ಟ್ ಆಫ್ ಸಮ್ ಮಸ್ಟ್ ಬಿ ಏನಾಗಬೇಕು 0 ಆಗ್ಲೇಬೇಕು ಗೊತ್ತಲ್ವಾ ನೀವು ಯಾವುದೇ ಕಾರಣಕ್ಕೆ ಮತ್ತೆ ಎಕ್ಸಾಮ್ ಅಲ್ಲಿ ನಾಟ್ ಈಕ್ವಲ್ಸ್ ಟು ಬರ್ತಾ ಇದೆ 0 ಬರ್ತಾ ಇದೆ ಅಂದ್ರೆ ನೀವೆಲ್ಲ ಮಿಸ್ಟೇಕ್ ಮಾಡಿದಿರಾ ಅಂತ ಅರ್ಥ ಅವ್ರ ಕ್ವಶನ್ ಅಲ್ಲಿ ಶೋ ದಟ್ ಅಂತ ಹೇಳಿದ್ದಾರೆ ಸೊ ಯು ಮಸ್ಟ್ ಶೋ ದಟ್ ದ ಗಿವನ್ ಲೈನ್ ಥ್ರೂ ದ ಪಾಯಿಂಟ್ಸ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಶೋ ಮಾಡಲೇಬೇಕಾಗತ್ತೆ ಓಕೆನಾ ರೈಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಶೋ ದಟ್ ದ ಲೈನ್ ಥ್ರೂ ದ ಪಾಯಿಂಟ್ 4 7 8 2 3 4 is a parallel to the line through the point 1 minus 1 minus 2 1 and 1 2 5 ಅಂತ ಕೊಟ್ಟಿದ್ದಾರೆ ನಾವೇನಂತ ಶೋ ಮಾಡ್ಬೇಕೀಗ ಪ್ಯಾರಲಲ್ ಅಂತೇಳಿ ಶೋ ಮಾಡಬೇಕು ಸೇಮ್ ಅದೇ ರೀತಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಇಲ್ಲಿ ಪ್ಯಾರಲಲ್ ಅಂದಾಗ ಸ್ವಲ್ಪ ಕಂಡೀಷನ್ ಚೇಂಜ್ ಆಗುತ್ತೆ ಲೆಟ್ AB with the line through the point 4 7 8 and 2 3 4 and CD with the line through the point minus 1 minus 2 1 and 1 2 5 ಆಗುತ್ತೆ therefore the direction ratios of ratio A1 B1 C1 of ABR ಏನು ಬರ್ತಾ ಹೋಗ್ತದೆ 2 minus 4 3 minus 7 4 minus 8 ಆಗುತ್ತೆ ದಟ್ ಈಸ್ ಸೊ 4 minus 2 ಬರುತ್ತೆ ನೆಕ್ಸ್ಟ್ 3 minus 4 will get minus 4 ಬರುತ್ತೆ 8 minus 4 ಮಾಡಿದಾಗ ನಮಗೇನು ಬರ್ತಾ ಹೋಗ್ತದೆ minus 4 ಬರ್ತಾ ಹೋಗ್ತದೆ ಸೊ ದೀಸ್ ಆರ್ ದಿ ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್ ಎ ಬಿ ಆಗುತ್ತೆ ಅದೇ ರೀತಿಯಾಗಿ ದ ಡೈರೆಕ್ಷನ್ ratios A2, B2, C2 of CDR ಏನು ಬರ್ತಾ ಹೋಗ್ತದೆ 1 minus of minus plus 1 2 minus of minus plus 2 and 5 minus 1 that is so 1 plus 1 ನಮಗೆ ಏನು ಬರ್ತಾ ಹೋಗ್ತದೆ 2 ಬರ್ತಾ ಹೋಗ್ತದೆ 2 plus 2 ಮಾಡೋದ್ರಿಂದ 4 ಬರ್ತಾ ಹೋಗ್ತದೆ 5 minus 1 ಮಾಡೋದ್ರಿಂದ ನಮಗೆ ಏನು ಬರ್ತಾ ಹೋಗ್ತದೆ 4 ಬರ್ತಾ ಹೋಗ್ತದೆ
ಓಕೆನಾ. ಸೊ ನಾವು we have to show back, therefore now we know that AB is parallel to CD if A1 by A2 is equals to B1 by B2 is equals ಆಗಬೇಕು C1 by C2 ಆಗಬೇಕು. ಅದಲ್ವಾ? ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. -2/2 is equals to -4/2 is equals to -4 ಏನು ಬರ್ತಾ ಹೋಗ್ತದೆ? 4 ಬರ್ತಾ ಹೋಗ್ತದೆ. ಸಾರಿ, ಇಲ್ಲಿ ಏನು ಬರ್ತಿದೆ? 4 ಇದೆ. ರೈಟ್. ಹಾಗಾದ್ರೆ ಏನಾಗುತ್ತೆ? 2 get cancel, 4 get cancel, 4 get cancel. So this is equals ಏನು ಬರ್ತಾ ಹೋಗ್ತದೆ? -1 ಬರ್ತಾ ಹೋಗ್ತದೆ. Hence they are proportional. Therefore AB is parallel to the line parallel to CD ಅಂತೇಳಿ ಕನ್ಕ್ಲೂಡ್ ಮಾಡಬಹುದು. ನೋಡಿ, ಪ್ಯಾರಲ್ ಅಂದ್ರೆ ನಮಗೆ ಏನಾಗಿರ್ಬೇಕು? ಈ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡ್ಕೋಬೇಕು. ಪರ್ಪೆಂಡಿಕ್ಯುಲರ್ ಅಂದ್ರೆ ಏನಾಗಿರ್ಬೇಕು? ಅವುಗಳ ಪ್ರಾಡಕ್ಟ್ ಆಫ್ ಸಮ್ ಮಸ್ಟ್ ಬಿ ಈಕ್ವಲ್ಸ್ ಏನಾಗಬೇಕು? 0 ಆಗಿರಬೇಕು. ಸೊ ಇವೆರಡು ಕಂಡೀಷನ್ ಬಹಳ ಇಂಪಾರ್ಟೆಂಟು. ಓಕೆನಾ? ರೈಟ್. ಸೊ ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಲೈನ್. Find the equation of a line passing through the point 1, 2, 3 and it's parallel to the vector 3i cap plus 2j cap minus 2k cap ಕೊಟ್ಟಿದ್ದಾರೆ. ಹಾಗಾದ್ರೆ ಸೊ ಇದನ್ನ ಯಾವುದೇ ಕಂಪೇರ್ ಮಾಡ್ಕೊಳ್ಳೋಣಪ್ಪ ಅಂದ್ರೆ ಸೊ ನಮಗೆ ಗೊತ್ತಿದೆ ಫಸ್ಟ್ ಥಿಯರಮ್ ಸಾಲ್ವ್ ಮಾಡಿದ್ವಲ್ವಾ? ಈಕ್ವೇಶನ್ ಆಫ್ ಅ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ಎ ಗಿವನ್ ವೆಕ್ಟರ್ ಅಂತೇಳಿ ಅದಕ್ಕೆ ನಾವೇನ್ ಮಾಡ್ತಾ ಹೋಗೋಣ? ಕಂಪೇರ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್. It is given that line passing through the point 1, 2, 3 and parallel to the vector 3i plus 2j cap minus 2k cap ಆಗುತ್ತೆ. ಹಾಗಾದ್ರೆ ಸೊ ನಾವೇನ್ ಮಾಡಬಹುದಪ್ಪ? therefore vector A is equals to ನಮಗೆ ಏನು ಬರ್ತಾ ಹೋಗ್ತದೆ? 1i cap, that is i cap plus 2j cap plus 3k cap ಅಂತ ಬರ್ಕೊಳ್ಬಹುದು. and vector B is equals ಅಂತ ಬರ್ಕೊಳ್ಳೋಣ 3i cap plus 2j cap minus 2k cap ಅಂತ ಬರ್ಕೊಳ್ಳೋಣ. we know that vector equation is given by we know that r vector is equals to a vector plus lambda into vector b. This is equals to I vector plus 2j vector plus 3k vector plus lambda into vector b ಅಂದ್ರೆ ಏನಿದೆ? 3i cap plus 2j cap minus 3k cap ಆಗುತ್ತೆ. So this is the vector equation of a line passing through a point and parallel to the given vector. ಓಕೆನಾ? ಅಂಡ್ ಆಲ್ಸೋ ನಮಗೆ ಏನ್ ಬೇಕೀಗ? ವೆಕ್ಟರ್ ಫಾರ್ಮ್ ಬೇಕು. ವೆಕ್ಟರ್ ಫಾರ್ಮ್ ಬಂದ್ರೆ ವೆಕ್ಟರ್ ಫಾರ್ಮ್. ಸೊ ಹಿಯರ್ x1, y1, z1 is equals ಏನಾಗುತ್ತೆ? 1, 2, 3 ಆಗುತ್ತೆ. ದೆನ್ ಡೈರೆಕ್ಷನ್ ಆರ್ ರೇಷಿಯೋಸ್ ಆಫ್ ಅ ಲೈನ್. direction of line, that is a b c is equals ಏನು ಬರ್ತಾ ಹೋಗ್ತದೆ? 3, 2, -2 ಬರುತ್ತೆ. therefore we know that vector equation is given by x minus x1 by a is equals to y minus y1 by b is equals to z minus z1 by c ಆಗೋದ್ರಿಂದ so this implies that we can write it as ಏನಂತ ಬರೀಬಹುದಪ್ಪ ಅಂದ್ರೆ x minus, so passing to the point x1 ಅಂದ್ರೆ 1 ಬರುತ್ತೆ, a ವ್ಯಾಲ್ಯೂ ಏನು ಬರುತ್ತೆ? 3 ಬರುತ್ತೆ, is equals to y minus 2 divisible by 2 ಬರುತ್ತೆ, is equals to z minus into minus ಸಾರಿ ನಮಗೆ ಏನು ಬರುತ್ತೆ ಇಲ್ಲಿ 0.3 ಬಂದು, ಸೊ ಡೈರೆಕ್ಷನ್ ರೇಷಿಯೋಸ್ ಏನು ಬರುತ್ತೆ ಇಲ್ಲಿ -2 ಬರುತ್ತೆ. ಸೊ ದಿಸ್ ಈಸ್ ದ ವೆಕ್ಟರ್ ಈಕ್ವೇಶನ್ ಆಫ್ ಅ ಲೈನ್ passing through the point and parallel to the given vector.
ಸೊ ಈ ರೀತಿ ನಾವೇನ್ ಮಾಡ್ತಾ ಹೋಗ್ಬೇಕು, ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು, ರೈಟ್. ಸೊ ನೆಕ್ಸ್ಟ್ ನೆಕ್ಸ್ಟ್ ಹೇಳ್ತಾರೆ ಫೈಂಡ್ ದಿ ಈಕ್ವೇಶನ್ ಆಫ್ ಅ line in a vector and in the Cartesian form that passing through the point with the position vector 2i cap minus j cap plus 4k cap and is in the direction of vector I cap plus 2j cap minus k cap ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ. ಸೊಲ್ಯೂಷನ್ ಸೊ ಗಿವನ್ ನಮಗೆ ಏನು ಕೊಟ್ಟಿದ್ದಾರೆ, ಪೊಸಿಷನ್ ವೆಕ್ಟರ್ ಕೊಟ್ಟಿದ್ದಾರೆ. therefore ವೆಕ್ಟರ್ ಎ ಇಸ್ ಈಕ್ವಲ್ಸ್ ಅಂತ ತಗೊಳ್ಳೋಣ 2i cap minus j cap plus 4k cap ಅಂತ ತಗೊಳ್ಳೋಣ. ಅಗೇನ್ ದೇ ಗಿವನ್ ಡೈರೆಕ್ಷನ್ ವೆಕ್ಟರ್ ಬಿ ಇಸ್ ಈಕ್ವಲ್ಸ್ ಅಂತ ತಗೊಳ್ಳೋಣ ವೆಕ್ಟರ್ i cap plus 2j cap minus ಅಂತ ತಗೊಳ್ಳೋಣ k cap ಅಂತ ಹೇಳಿ ತಗೊಳ್ಳೋಣ. we know that equation of a line, we know that equation of a line through a point with position vector a and parallel to b vector is given by vector r is equals to vector a plus lambda times of vector b ಆಗುತ್ತೆ. ಹಾಗಾದ್ರೆ r a vector ಅಂದ್ರೆ ಏನು ಮಾಡೋಣ, 2i cap minus j cap plus 4k cap ಆಗುತ್ತೆ ಪ್ಲಸ್ lambda times of vector b ಏನು i cap plus 2j cap minus k cap ಅಂತೇಳಿ ಬರೀಬಹುದು. ಸೊ ದಿಸ್ ಇಸ್ ದ ವೆಕ್ಟರ್ ಆರ್. ಸೊ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಎಂತ ಬರೀಬಹುದು, ಇದನ್ನ 2, -1, 4 ಅಂತ ಬರೀಬಹುದು. ಅಗೇನ್ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಎಂತ ಬರೀಬಹುದು 1, 2, -1 ಅಂತ ಬರೀಬಹುದು. ನೆಕ್ಸ್ಟ್, ಸೊ ದಿಸ್ ಇಸ್ ದ ವೆಕ್ಟರ್ ಫಾರ್ಮ್ ಆಫ್ ಎನ್ ಇಕ್ವೇಶನ್. ಸೊ ನಮಗೆ ಏನ್ ಬೇಕೀಗ, ಕಾರ್ಟೇಶನ್ ಫಾರ್ಮ್ ಆಫ್ ಎನ್ ಇಕ್ವೇಶನ್ ಬೇಕು. ವಿ ನೋ ದಟ್ ಕಾರ್ಟೇಶನ್ ಫಾರ್ಮ್ of an equation, that is x minus x1 by a is equals to y minus y1 by b is equals to z minus z1 by c. So here x1 y1 z1 is equals to ಏನಾಗುತ್ತೆ 2, -1, plus 4 ಆಗುತ್ತೆ. ಬರುತ್ತದೆ ಅಂಡ್ a, b, c must be is equals to ಏನಾಗುತ್ತೆ 1, 2, -1 ಆಗುತ್ತೆ. therefore required equation x minus 2 by 1 is equals to y minus plus 1 divisible by 2 is equals to z minus z1 ಅಂದ್ರೆ ಏನು 4 divisible by -1 ಆಗುತ್ತೆ. so this is the Cartesian form of an equation passing through the point and parallel to the given vector ಆಗುತ್ತೆ. ಓಕೆನಾ. so this is the required answer, right. we'll move on to the next one. find the equation of a line passing through the point -2, 4, -5 and parallel to the given line x plus 3 by 3 is equals to y minus 4 by 5 is equals to z plus 8 is equals to 6 ಅಂತ ಹೇಳಿ ಕೊಟ್ಟಿದ್ದಾರೆ ಅದಲ್ವಾ. so solution, we know that Cartesian of the line which passes through the point x1, y1, z1 and
parallel to the line vector B is given by x minus x1 by a is equals to y minus y1 by b is equals to z minus z1 by ಏನಾಗುತ್ತೆ c ಆಗುತ್ತೆ. therefore so here x1 comma x1 comma y1 comma z1 is equals to minus 2 comma 4 comma minus 5 and the direction ratios of line ಅವ್ರು ನಮಗೆ ಇಲ್ಲಿ ವೆಕ್ಟರ್ ಫಾರ್ಮ್ ಬದಲು ನಮಗೆ ಏನು ಕೊಟ್ಟಿದ್ದಾರೆ ಕಾರ್ಟೇಶಿಯನ್ ಫಾರ್ಮ್ ಕೊಟ್ಟಿದ್ದಾರೆ. ಹಾಗಾದ್ರೆ ಡೈರೆಕ್ಷನ್ ರೇಷಿಯೋಸ್ ಏನಾಗುತ್ತವೆ 3, 5, 6 ಆಗುತ್ತೆ. therefore ನಮಗೆ ಏನು ಬರುತ್ತೆ x minus into minus plus 2 divisible by 3 is equals to y minus 4 divisible by 5 is equals to z minus into minus plus 5 divisible by 6 ಬರ್ತದೆ. So this is the equation, Cartesian equation of a line passing through the point minus 2 comma 4 comma 5 and parallel to the given line with direction ratios 3 comma 5 comma 6 is given by x plus 2 by 3 is equals to y minus 4 by 5 is equals to z plus 5 by 6 ಆಗ್ತಾ ಹೋಗ್ತದೆ. ಓಕೆನಾ ರೈಟ್, ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಫೈಂಡ್ ದಿ ಆಂಗಲ್ ಬಿಟ್ವೀನ್ ದ ಫಾಲೋವಿಂಗ್ ಪೇರ್ ಆಫ್ ಲೈನ್ಸ್ ಅಂತ ಕೇಳ್ತಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ಏನ್ ಫೈಂಡ್ ಮಾಡ್ಬೇಕೀಗ ಪ್ಯಾರಲಲ್ ಲೈನ್ ಏನ್ ಮಾಡಬೇಕು ಆಂಗಲ್ ಬಿಟ್ವೀನ್ ದ ಪೇರ್ ಆಫ್ ಲೈನ್ ಅನ್ನ ಫೈಂಡ್ ಮಾಡ್ತಾ ಹೋಗ್ಬೇಕು. ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ನಮಗೆ ಕೊಟ್ಟಿದ್ದಾರೆ. ಸೊ ಇದನ್ನ ಕಂಪೇರ್ ಮಾಡ್ಕೊಳ್ಳೋಣ. ಆರ್ ವೆಕ್ಟರ್ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ವೆಕ್ಟರ್ ಬಿ. ನೆಕ್ಸ್ಟ್ ಇದನ್ನ ಇಲ್ಲಿ ಎರಡು ಲೈನ್ ಕೊಟ್ಟಿದ್ರಿಂದ a1 ತಗೊಳ್ಳೋಣ, ಇದನ್ನ b1 ತಗೊಳ್ಳೋಣ, ಇದನ್ನ a2 ಅಂತ ತಗೊಳ್ಳೋಣ, ಇದನ್ನ b2 ಅಂತೇಳಿ ಕನ್ಸಿಡರ್ ಮಾಡ್ಕೊಂತ ಹೋಗೋಣ. ಓಕೆನಾ? ಹಾಗಾದ್ರೆ ಫಸ್ಟ್ ಆಫ್ ಆಲ್ we know that angle between pair of lines is given by cos theta is equals to modulus of, that is b1 vector dot b2 vector divisible by magnitude of b1 vector into magnitude of b2 vector. ಹೌದಲ್ವಾ? ಸೊ ದಿಸ್ ಇಸ್ ದ ಫಾರ್ಮುಲಾ. ಹಾಗಾದ್ರೆ ನಮ್ಗೆ ಏನ್ ಬೇಕು? ಸೊ therefore here b1 vector is equals ಏನಾಗುತ್ತೆ 3i cap plus 2j cap plus 6k cap. so this is the b1 vector ಅಲ್ವಾ? ಹಾಗಾದ್ರೆ ಇದಕ್ಕೆ ನಾವೇನು ಫೈಂಡ್ ಮಾಡ್ಕೊಳ್ಳೋಣ? ಮ್ಯಾಗ್ನಿಟ್ಯೂಡ್ ಆಫ್ b1 ಅನ್ನ ವೆಕ್ಟರ್ ಫೈಂಡ್ ಮಾಡ್ಕೊಂಡ್ಬಿಡೋಣ. ಅಗೇನ್ ಇಲ್ಲಿ b2 ವೆಕ್ಟರ್ ತಗೊಳ್ಳೋಣ. b2 ವೆಕ್ಟರ್ ಅಂತ ಏನು ಬರ್ತದೆ? i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 2k ಕ್ಯಾಪ್ ಆಗುತ್ತೆ. ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ b1 ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 3 ಹೋಲ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 6 ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ಸೊ ದಿಸ್ ಇಸ್ ಈಕ್ವಲ್ಸ್ ಟು ನಮಗೆ ಏನು ಬರ್ತಾ ಹೋಗುತ್ತೆ? ವಿಲ್ ಗೆಟ್ 7. ಅಗೇನ್ ಮ್ಯಾಗ್ನಿಟ್ಯೂಡ್ ಆಫ್ b2 ವೆಕ್ಟರ್ ಇಸ್ ಈಕ್ವಲ್ಸ್ ಆಗುತ್ತೆ ಸ್ಕ್ವೇರ್ ರೂಟ್ ಆಫ್ 1 ಹೋಲ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ನಮಗೆ ಇದನ್ನ ಸಾಲ್ವ್ ಮಾಡ್ತಾ ಹೋದ್ರೆ 4 ಪ್ಲಸ್ 4 8 ಪ್ಲಸ್ 9 ಬಂದ್ರೆ ಸೊ ವಿಲ್ ಗೆಟಿಂಗ್ 3 ಬರ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ಇನ್ನೊಂದೇನು ಬೇಕು? b1 ಡಾಟ್ b2 ಬೇಕು. b1 ವೆಕ್ಟರ್ ಡಾಟ್ b2 ವೆಕ್ಟರ್ ಮಾಡ್ಕೊಂಡು ತಗೋಣ. ಅಂದ್ರೆ ಏನು ಮಾಡ್ತಾ ಹೋಗೋಣ? ಇವೆರಡು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ ಐಗೆ. ಸೊ 3 ಇಂಟು 1 3 ಬರ್ತಾ ಹೋಗ್ತದೆ. ನೆಕ್ಸ್ಟ್ 2 2s 4 ಬರುತ್ತೆ. ನೆಕ್ಸ್ಟ್ 6 2s 12 ಬರ್ತಾ ಹೋಗ್ತದೆ. ಅದಲ್ವಾ? 12 ಪ್ಲಸ್ 4 16 16 ಪ್ಲಸ್ 3 ಏನಾಗುತ್ತೆ? ನಮಗೆ 19 ಬರ್ತಾ ಹೋಗ್ತದೆ. ಹಾಗಾದ್ರೆ therefore cos theta is equals to modulus of ಏನಿದೆ b1 ಡಾಟ್ b2 ಎಷ್ಟು ಬಂದಿದೆ? 19 ಡಿವಿಸಿಬಲ್ ಬೈ ಸೊ ಏನು ಬರ್ತಾ ಹೋಗ್ತದೆ ಇಲ್ಲಿ? 7 ಇಂಟು 3 ಬರ್ತಾ ಹೋಗ್ತದೆ. ಸೊ ಇಲ್ಲಿ ಪಾಸಿಟಿವ್ ಇರೋದ್ರಿಂದ ಅದನ್ನು ರಿಮೂವ್ ಮಾಡ್ಕೊಳ್ಳೋಣ. therefore theta is equals to cos inverse of 19 by 21 ಬರುತ್ತದೆ. ಸೊ this is the angle between the two pair of lines. Next, angle between the following pair of lines ಅಂತ ಕೇಳ್ತಾರೆ. x minus 2 divisible by 2,
y minus 1 divisible 5, z plus 3 by minus 3 ಅಂತ ಕೊಟ್ಟಿದ್ದಾರೆ and x plus 2 by minus 1 is equals to y minus 4 by 8 is equals to z minus 5 by 4 ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೆಕೆಂಡ್ ಇಕ್ವೇಶನ್ ಕೊಡ್ತಾರೆ x by 2 is equals to y by 2 is equals to z by 1 ಕೊಟ್ಟಿದ್ದಾರೆ and x minus 5 by 4 is equals to y minus 2 by 1 is equals to z minus 3 by 8 ಕೊಟ್ಟಿದ್ದಾರೆ. So we have to find out the angle between the pair of lines. ಬಹಳ ಇಂಪಾರ್ಟೆಂಟ್, ಬಹಳ ಸಾರಿ ಕೇಳಿದ್ದಾರೆ ಇದನ್ನ ಕ್ವಶನ್ಸ್ ಗಳನ್ನ. Right, we'll move to the solution. Consider the first one. First one ಕೊಟ್ಟಿದ್ದಾರೆ x minus 2 by 2 is equals to y minus 1 by 5 is equals to z plus 3 by minus 3 and x plus 2 by minus 1 is equals to y minus 4 by 8 is equals to z minus 4 by 4 ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಹಾಗಾದ್ರೆ therefore ನಮಗೆ b1 ವೆಕ್ಟರ್ ನಮಗೆ ಏನು ಬರ್ತಾ ಹೋಗ್ತದೆ, b1 ವೆಕ್ಟರ್ ಇಸ್ ಪ್ಯಾರಲಲ್ ಟು ವೆಕ್ಟರ್ ಅಂದ್ರೆ b1 ವೆಕ್ಟರ್ ಅಂದ್ರೆ ನಮಗೆ ಏನು ಬರ್ತಾ ಹೋಗ್ತದೆ ಇಲ್ಲಿ ಡೈರೆಕ್ಷನ್ ರೇಷಿಯೋಸ್ ಆಫ್ ದ ವೆಕ್ಟರ್ b ಬರ್ತಾ ಹೋಗ್ತದೆ. ದಟ್ ಇಸ್ ಪ್ಯಾರಲಲ್ ಲೈನ್, ದಟ್ ಇಸ್ 2i ಕ್ಯಾಪ್ ಪ್ಲಸ್ 5j ಕ್ಯಾಪ್ ಮೈನಸ್ 3k ಕ್ಯಾಪ್ ಅಂತ ಬರ್ತಾ ಹೋಗ್ತದೆ. ನೆಕ್ಸ್ಟ್ ವಿಲ್ ಫೈಂಡ್ ಔಟ್ ದ b2 ವೆಕ್ಟರ್ ಅಂದ್ರೆ ಬರ್ತಾ ಹೋಗ್ತದೆ ಇಲ್ಲಿ ಮೈನಸ್ i ಕ್ಯಾಪ್ ಪ್ಲಸ್ 8j ಕ್ಯಾಪ್ ಪ್ಲಸ್ 4k ಕ್ಯಾಪ್ ಬರ್ತಾ ಹೋಗ್ತದೆ. This is the b1 and b2 ವೆಕ್ಟರ್ ಬಂದಿದೆ. ಹಾಗಾದ್ರೆ ನಾವೇನ್ ಮಾಡ್ಕೊಳ್ಬಹುದು ಈಗ, ಸೊ ಸೇಮ್ ಫಸ್ಟ್ ಏನ್ ಫೈಂಡ್ ಮಾಡ್ಕೊಳ್ಳೋಣ, ಮ್ಯಾಗ್ನಿಟ್ಯೂಡ್ ಆಫ್ b1 ವೆಕ್ಟರ್ ಫೈಂಡ್ ಮಾಡ್ಕೊಳ್ಳೋಣ. ಮ್ಯಾಗ್ನಿಟ್ಯೂಡ್ ಆಫ್ b1 ವೆಕ್ಟರ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಸ್ಕ್ವೇರ್ ಪ್ಲಸ್ 5 ಹೋಲ್ ಸ್ಕ್ವೇರ್ ಮೈನಸ್ 3 ಹೋಲ್ ಸ್ಕ್ವೇರ್ ಇಲ್ಲಿ ಏನ್ ಬರ್ತದೆ ಇಲ್ಲಿ ಪ್ಲಸ್ ಬರ್ತಾ ಹೋಗ್ತದೆ. ಸೊ ದಿಸ್ ಮಸ್ಟ್ ಬಿ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ 38 ಆಗುತ್ತೆ. ಅಗೇನ್ ವಿಲ್ ಫೈಂಡ್ ಔಟ್ ಮ್ಯಾಗ್ನಿಟ್ಯೂಡ್ ಆಫ್ b2. ಸೊ ದೇರ್ಫೋರ್ ಇದೇನಾಗುತ್ತೆ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 8 ಹೋಲ್ ಸ್ಕ್ವೇರ್ ಪ್ಲಸ್ 4 ಹೋಲ್ ಸ್ಕ್ವೇರ್ ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಸ್ಕ್ವೇರ್ ರೂಟ್ ಆಫ್ 81 ಬರುತ್ತೆ. ದಿಸ್ ಇಸ್ ಈಕ್ವಲ್ಸ್ ಟು 9 ಬರ್ತಾ ಹೋಗ್ತದೆ. ಹಾಗಾದ್ರೆ b1 ಡಾಟ್ b2 ಮಾಡ್ಕೊಳ್ಳೋಣ. b1 ವೆಕ್ಟರ್ ಡಾಟ್ b2 ವೆಕ್ಟರ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಏನು ಬರುತ್ತೆ 2 ಇಂಟು ಮೈನಸ್ 1 ಮೈನಸ್ 2 ಬರ್ತಾ ಹೋಗ್ತದೆ. ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ 8 5 40 ಬರುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ 4 3 ನಮಗೆ ಏನು ಬರ್ತಾ ಹೋಗ್ತದೆ 12 ಬರ್ತಾ ಹೋಗ್ತದೆ. ಹಾಗಾದ್ರೆ ರಿಕ್ವೈರ್ಡ್ ನಮಗೆ ಆನ್ಸರ್ ಇಲ್ಲಿ ಬರುತ್ತೆ 26 ಬರುತ್ತೆ. ಹಾಗಾದ್ರೆ ವಿ ನೋ ದಟ್ ಆಂಗಲ್ ಬಿಟ್ವೀನ್ ದೆಮ್ ಇಸ್ cos theta is equals to modulus of b1 ವೆಕ್ಟರ್ ಡಾಟ್ b2 ವೆಕ್ಟರ್ ಡಿವಿಸಿಬಲ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ b1 ಮ್ಯಾಗ್ನಿಟ್ಯೂಡ್ ಆಫ್ b2 ಬರ್ತಾ ಹೋಗ್ತದೆ ಅದಲ್ವಾ. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು b1 ಡಾಟ್ b2 ಅಂದ್ರೆ ನಮ್ಗೆ ಏನು ಬರ್ತದೆ 61. ಮ್ಯಾಗ್ನಿಟ್ಯೂಡ್ ಆಫ್ ಏನು ಬಂದಿದೆ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 38 ಬಂದಿದೆ, 9 ಬಂದಿದೆ. 9 ಇಂಟು ಸ್ಕ್ವೇರ್ ರೂಟ್ ಆಫ್ 38 ಆದ್ರೆ therefore cos is equals, that is theta is equals to cos inverse of 26 divisible by 9 root 38 ಆಗ್ತದೆ. This is the angle between them, the first one. Next we'll find out the second one. Second one ನಮಗೆ equation ಏನು ಕೊಟ್ಟಿದ್ದಾರೆ, x by 2 y by 2 z by 1. x by 2 is equals to y by 2 is equals to z by 1 and next ಏನು ಕೊಟ್ಟಿದ್ದಾರೆ x minus 5 by 4 x minus 5 by 4 is equals to y minus 2 divisible by 1 is equals to next ಇದೆ z minus 3 divisible by 8 ಅಂತ ಕೊಟ್ಟಿದ್ದಾರೆ. therefore so from this equation ನಾವೇನ್ ಮಾಡ್ಕೋಬಹುದಪ್ಪ ಅಂದ್ರೆ ಸೊ a1 b1 a2 ಅಂತ ಬರ್ಕೊಳ್ಳೋಣ. ಪ್ಯಾರಲಲ್ ವೆಕ್ಟರ್ ಆದ್ರೆ therefore b1 ವೆಕ್ಟರ್ ಇಸ್ ಈಕ್ವಲ್ ಆಗುತ್ತೆ 2i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ k ಕ್ಯಾಪ್ ಆಗುತ್ತೆ ಅಂಡ್ b2 ವೆಕ್ಟರ್ ನಮಗೆ ಏನಾಗುತ್ತೆ ಅಂಡ್ b2 ವೆಕ್ಟರ್ ಇಸ್ ಈಕ್ವಲ್ಸ್ ಟು 4i ಕ್ಯಾಪ್ ಪ್ಲಸ್ j ಕ್ಯಾಪ್ ಪ್ಲಸ್ 8k ಕ್ಯಾಪ್ ಆಗುತ್ತೆ. ಹಾಗಾದ್ರೆ ಇಲ್ಲೇನು ಬರ್ತಾ ಹೋಗ್ತದೆ ಮ್ಯಾಗ್ನಿಟ್ಯೂಡ್ ಆಫ್ b1 ವೆಕ್ಟರ್ ಅನ್ನ ಫೈಂಡ್ ಮಾಡ್ಕೊಳ್ಳೋಣ. ಮ್ಯಾಗ್ನಿಟ್ಯೂಡ್ ಆಫ್ b1 ಅಂದ್ರೆ ಏನಾಗುತ್ತೆ 2 ಹೋಲ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ದಿಸ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 4 ಪ್ಲಸ್ 4 ಪ್ಲಸ್ 8 ಪ್ಲಸ್ 1 9 ಬರುತ್ತೆ. ದಿಸ್ ಇಸ್ ಈಕ್ವಲ್ಸ್ ಟು 3 ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ b2 ಫೈಂಡ್ ಮಾಡ್ಕೊಳ್ಳೋಣ ಇಸ್ ಈಕ್ವಲ್ಸ್ ಟು 4 ಹೋಲ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 8 ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ಸೊ ದಿಸ್ ಇಸ್ ಈಕ್ವಲ್ಸ್ ಟು 16 ಬರುತ್ತೆ. ಸೊ 16 ಪ್ಲಸ್ 1 ಪ್ಲಸ್ 81 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 81 ಆಗುತ್ತೆ. ಇಸ್ ಈಕ್ವಲ್ಸ್ ಟು ವಿಲ್ ಗೆಟಿಂಗ್ 9 ಬರ್ತಾ ಹೋಗ್ತದೆ. therefore
therefore ನಮಗೇನು ಬೇಕೀಗ b1 ವೆಕ್ಟರ್ ಡಾಟ್ b2 ವೆಕ್ಟರ್ ಬೇಕು. ಐ ಕ್ಯಾಪ್ ಮಲ್ಟಿಪ್ಲೈ ಮಾಡ್ತಾಗ 4 2s 8 ಬರುತ್ತೆ, 2 1s 2 ಬರುತ್ತೆ ಹೋಗ್ತದೆ. ನೆಕ್ಸ್ಟ್ 8 1s 8 ಆಗುತ್ತೆ, ಹೌದಲ್ವಾ? ಸೊ 8 plus 2 10, 10 plus 8 18 ಆಗುತ್ತೆ. We know that angle between them is given by cos theta is equals to modulus of b1 dot b2 vector divisible by magnitude of b1 into magnitude of b2 ಆಗುತ್ತೆ. ಹಾಗಾದ್ರೆ this is equation ಆಗುತ್ತೆ cos theta is equals to 18 divisible by ಅಲ್ವಾ 18 divisible by 3 into 9 ಆಗುತ್ತೆ. ಸೊ 9 1s 9 2s ಕ್ಯಾನ್ಸಲ್ ಮಾಡಿದ್ರೆ theta is equals to cos inverse of n ಬರ್ತದೆ 2/3 ಬರ್ತದೆ. ಸೊ this is the angle between two lines ಆಗುತ್ತೆ. ಓಕೆನಾ? ರೈಟ್, we'll move to the next problem. Find the value of p. Find the value of p so that the lines 1 minus x divisible by 3 is equals to 7y minus 14 by 2p is equals to z minus 3 divisible by 2 ಆಗುತ್ತೆ. And 7 minus 7x by 3p is equals to y minus 5 by 1 is equals to 6 minus z by 5 ಅಂತ ಕೊಟ್ಟಿದ್ದಾರೆ. ಆರ್ ರೈಟ್ ಆಂಗಲ್ ಅಂತ ಕೊಟ್ಟಿದ್ದಾರೆ. ರೈಟ್ ಆಂಗಲ್ ಅಂದ್ರೆ ಏನಂತ ಅರ್ಥ? ಇನ್ ಬಿಟ್ವೀನ್ ದೆಮ್ ಎಷ್ಟು ಡಿಗ್ರಿ ಇದೆ ಅಂದ್ರೆ 90 ಡಿಗ್ರಿ ಇದೆ. ಅಂದ್ರೆ ಅವೆರಡು ಏನಾಗಿದ್ದಾವೆ? ಪರ್ಪೆಂಡಿಕ್ಯುಲರ್ ಆಗಿದ್ದಾವೆ ಅಂತ ಅರ್ಥ. ಹಂಗಾರೆ ಪರ್ಪೆಂಡಿಕ್ಯುಲರ್ ಆಗಿದ್ದಾವೆ ಅಂದ್ರೆ ಏನು ಕನ್ಸಿಡರ್ ಮಾಡ್ಕೊಂಡ್ಬಿಡೋಣ? ಏನಂತ ಪ್ರೂವ್ ಮಾಡ್ಕೋಬೇಕು? ಡೈರೆಕ್ಷನ್ ರೇಷಿಯೋಸ್ ಆಫ್ ಅವು ನಮಗೆ ಪ್ರಾಬ್ಲಮ್ ಗೊತ್ತಿದೆ ಅಲ್ವಾ? ಡೈರೆಕ್ಷನ್ ರೇಷಿಯೋಸ್ ಫೈಂಡ್ ಮಾಡ್ಕೊಳ್ಳೋಣ. a1 a2 ಪ್ಲಸ್ b1 b2 ಪ್ಲಸ್ c1 c2 is equals ಅಂತ ತಗೋಣ 0 ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊಲ್ಯೂಷನ್. ಸೊ ನಮಗೇನು ಕೊಟ್ಟಿದ್ದಾರೆ? ಗಿವನ್ ನಮಗೇನು ಕೊಟ್ಟಿದ್ದಾರೆ ಅವರು? ಅದನ್ನ ಸ್ವಲ್ಪ ನಾವು ರಿಅನಲೈಸ್ ಮಾಡ್ಕೊಳ್ಳೋಣ. 1 ಮೈನಸ್ ಎಕ್ಸ್ ಬೈ 3 7y minus 14 by 2p is equals to z minus 3 by 2. ಯಾಕಂದ್ರೆ ನಾವು x minus x1 by a x minus x1 by a is equals to y minus y1 by b is equals to z minus z1 by c ಅನ್ನೋ ಫಾರ್ಮೇಟ್ ನಾವೇ ಮಾಡಬೇಕು, ಕನ್ವರ್ಟ್ ಮಾಡ್ಕೋಬೇಕಾಗಿದ್ರಿಂದ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಏನಂತ ಬರೀಬಹುದಪ್ಪ ಅಂದ್ರೆ ದಿಸ್ ಇಂಪ್ಲೈಸ್ ದಟ್ ಸೊ x minus 1 divisible by minus 3 ಅಂತ ಬರ್ಕೊಳ್ಳೋಣ. ಓಕೆನಾ? ಇಲ್ಲಿ 7 ಅನ್ನ ಕಾಮನ್ ತಗೊಳ್ಳೋಣ. 7 ಅನ್ನ ಕಾಮನ್ ತಗೊಂಡ್ರೆ ಏನಾಗುತ್ತೆ? y minus 2 divisible by 2p by ಅಂತ ಬರೀಬಹುದು, 7 ಅಂತ ಬರೀಬಹುದು. is equals to ಇದು ಆಕ್ಚುಲಿ z minus 3 by 2 ಅಂತ ಇದೆ. ಅಂಡ್ ಇನ್ನೊಂದು ಇಕ್ವೇಶನ್ ಕೊಟ್ಟಿದೆ ನಮಗೆ 7 minus 7x divisible by 3p is equals to y minus 5 by 1 is equals to 6 minus z divisible by ಏನು ಕೊಡ್ತಾರೆ? 5 ಕೊಟ್ಟಿದ್ದಾರೆ. ಅಗೇನ್ ನಾವೇನು ಮಾಡ್ಕೊಳ್ಳೋಣ? ಇಲ್ಲಿ ಮೈನಸ್ 7 ಅನ್ನ ಕಾಮನ್ ತಗೊಳ್ಳೋಣ. ಮೈನಸ್ 7 ಕಾಮನ್ ತಗೊಂಡ್ರೆ ಏನಾಗುತ್ತೆ? x minus 1 divisible by 3p divisible by 7 ಬರುತ್ತೆ. ಮೋರ್ ಇಲ್ಲಿ ಮೈನಸ್ ಸೈನ್ ಬರ್ತಾ ಹೋಗ್ತದೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಇದು ಆಸ್ ಯೂಶುವಲ್ ಹಾಗೆ ಇಟ್ಕೊಳ್ಳೋಣ. y minus 5 by 1 ಬರುತ್ತೆ. ಅಗೇನ್ ಇಲ್ಲಿ ತಗೊಳ್ಳೋಣ z minus 6 divisible by minus 5 ಅಂತ ಬರೀಬಹುದು, ಹೌದಲ್ವಾ? ಹಾಗಾದ್ರೆ therefore the direction ratios of the line, therefore the direction ratios of the lines are minus 3 comma 2p by 7 comma 2 and minus 3p by 7 comma 1 comma minus 5 respectively. ಹೌದಲ್ವಾ? ಅದನ್ನ respectively ಅಂತ ಬರ್ಕೊಳ್ಳೋಣ. respectively. So we know that the direction ratios, the direction ratios a1 comma a2 comma a1 comma b1 comma c1 that the direction ratios a1 comma b1 comma c1 and a2 comma b2 comma c2 are perpendicular
ಆರ್ ಪರ್ಪೆಂಡಿಕ್ಯುಲರ್ ಇಫ್ ಏನಾಗಬೇಕು a1 a2 ಪ್ಲಸ್ b1 b2 ಪ್ಲಸ್ c1 c2 ಇಸ್ ಈಕ್ವಲ್ ಆಗಬೇಕು 0 ಆಗಬೇಕು. ಓಕೆನಾ? ಹಾಗಾಗಿ ನಾವೇನು ತಗೋಣಪ್ಪ ಅಂದ್ರೆ ನಿಂಗ -3 ಇಂಟು -3p/7 ಹೌದಲ್ವಾ? ಇಲ್ಲಿ ತಗೋಣ, ದಟ್ ಈಸ್ -3 ಇಂಟು -3p/7 -3p/7 ಪ್ಲಸ್ 2p/7 ಇಂಟು 1 2p/7 ಇಂಟು 1 ಪ್ಲಸ್ ನೆಕ್ಸ್ಟ್ ಏನಿದೆ 2 ಇಂಟು -5 ಇದೆ. ಸೊ ಏನಂತ ಬರ್ಕೊಳ್ಳೋಣ ಅದೇ ಪ್ಲಸ್ 2 ಇಂಟು -5 ಇಸ್ ಈಕ್ವಲ್ಸ್ ಟು 0 ಅಂತ ತಗೋಣ. ಹಾಗಾಗಿ ಈಗ ಮಲ್ಟಿಪ್ಲೈ ಮಾಡಿ ತಗೋಣ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3 3 9 9p/7 ಪ್ಲಸ್ 2p/7 ಮೈನಸ್ 10 ಇಸ್ ಈಕ್ವಲ್ಸ್ ಏನಾಯ್ತು 0 ಆಗುತ್ತದೆ. ಹಾಗಾದ್ರೆ ಟೇಕ್ ದ LCM, ನಮಗೆ 7 LCM ತಗೊಂಡ್ರೆ ಅಲ್ವಾ, ಅಥವಾ 9p ಪ್ಲಸ್ 2p ಎಷ್ಟಾಗುತ್ತೆ 11p ಇಸ್ ಈಕ್ವಲ್ಸ್ ಟು 70 ಆಗುತ್ತೆ. p ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 70 ಬೈ ಏನಂತ ಬರಿಬಹುದು 11 ಅಂತ ಹೇಳಿ ಬರಿಬಹುದು. ಇದೆ ಅಲ್ವಾ ಅವ್ರು ಕೇಳಿದ್ದು, ಫೈಂಡ್ ದ ವ್ಯಾಲ್ಯೂ ಆಫ್ p ಸೊ ದಟ್ ದ ಗಿವನ್ ಟೂ ಲೈನ್ಸ್ ಆರ್ ಏನಂತ ಕೊಡ್ತಾರೆ ರೈಟ್ ಆಂಗಲ್ ಅಂತ ಕೊಟ್ಟರೆ ಇನ್ ಬಿಟ್ವೀನ್ ದಮ್ ಎಷ್ಟು ಇರ್ತದೆ 90 ಡಿಗ್ರಿ ಇರ್ತದೆ. 90 ಡಿಗ್ರಿ ಅಂದ್ರೆ ಏನಾಗಿರ್ತದೆ ಪರ್ಪೆಂಡಿಕ್ಯುಲರ್ ಆಗಿರ್ತದೆ. ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂದ್ರೆ ಅವುಗಳ ಡೈರೆಕ್ಷನ್ ರೇಷಿಯೋಸ್ಗಳ ಪ್ರಾಡಕ್ಟ್ ಆಫ್ ಸಮ್ ಏನಾಗಿರುತ್ತೆ ಮಸ್ಟ್ ಬಿ ಈಕ್ವಲ್ಸ್ ಟು 0 ಆಗಿರುತ್ತೆ. ಸೊ ಆ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಿದ್ವಿ, ಇಲ್ಲಿ p ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗಿದ್ವಿ. Okay, na? Right. The next problem. Find the shortest distance between the lines I plus 2j plus k plus lambda of I minus j plus k and r vector is equals to I minus j minus k plus mu times of 2i vector plus j vector plus 2k vector. ಇಲ್ಲಿ ಕೊಟ್ಟಿರುವಂತಹ ಎರಡು ವೆಕ್ಟರ್ಸ್ಗಳು ಪ್ಯಾರಲಲ್ ಲೈನ್ ವೆಕ್ಟರ್ಗಳು ಏನಾಗಿದೆ ಡಿಫ್ರೆಂಟ್ ಇದಾವೆ. ಹಾಗಾದ್ರೆ ಕೊಟ್ಟಿರುವಂತದ್ದು ಏನಾಗಿದೆ ಸ್ಕ್ಯೂ ಲೈನ್ಸ್ ಆಗಿದೆ ಅಂತ ಅರ್ಥ. ಹಾಗಾದ್ರೆ ಫಾರ್ಮುಲಾ we know that the shortest distance between two them is given by so modulus of b1 cross b2 vector dot a2 vector minus a1 vector divisible by magnitude of b1 vector cross b2 vector anta barta hogtade. Okay na? So therefore here we have vector a, adanna vector a1 anta barkoಣ. vector a1 ಏನು ಕೊಟ್ಟಿದ್ದಾರೆ i cap plus 2j cap plus k cap ಹೌದಲ್ವಾ? ಹಾಗಾದ್ರೆ b1 ವೆಕ್ಟರ್ ಏನು ಕೊಟ್ಟಿದ್ದಾರೆ i cap minus j cap plus k cap. ನೆಕ್ಸ್ಟ್ a2 ವೆಕ್ಟರ್ ಏನು ಕೊಟ್ಟಿದ್ದಾರೆ 2i cap minus j cap minus k cap ಅಂತ ಕೊಟ್ಟಿದ್ದಾರೆ. b2 ವೆಕ್ಟರ್ ಏನಾಗುತ್ತೆ ನಮಗೆ 2i cap plus j cap ಪ್ಲಸ್ ನಮಗೆ ಏನಾಗುತ್ತೆ 2k cap ಆಗುತ್ತೆ. ಹಾಗಾದ್ರೆ ಫಸ್ಟ್ ನಾವೇನು ಫೈಂಡ್ ಮಾಡ್ಕೊಳ್ಳೋಣ. ಸೊ ನಾವು ವಿಲ್ ಫೈಂಡ್ ಔಟ್ a2 ವೆಕ್ಟರ್ ಮೈನಸ್ a1 ವೆಕ್ಟರ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. a2 ವೆಕ್ಟರ್ ಅಂದ್ರೆ ನಮಗೇನಿದೆ 2i cap ಮೈನಸ್ j cap ಮೈನಸ್ k cap ಮೈನಸ್ ಆಫ್ a1 ವೆಕ್ಟರ್ ಅಂದ್ರೆ ಏನಿದೆ i cap ಪ್ಲಸ್ 2j cap ಪ್ಲಸ್ k cap ಇದೆ ಈಸ್ ಈಕ್ವಲ್ಸ್ ಟು ಸೊ 2 minus 1 ಏನಾಗುತ್ತೆ ನಮಗೆ ಇಲ್ಲಿ ವಿಲ್ ಗೆಟಿಂಗ್ i cap. ನೆಕ್ಸ್ಟ್ ಮೈನಸ್ j cap ಮೈನಸ್ 2j cap ಮಾಡಿದ್ರೆ ನಮಗೆ ಏನು ಬರ್ತೋಗ್ತದೆ ಮೈನಸ್ 3j cap ಬರ್ತೋಗ್ತದೆ. ಮೈನಸ್ k cap ಮಾಡಿದ್ರೆ ನಮಗೆ ಏನು ಬರ್ತೋಗ್ತದೆ ಮೈನಸ್ 2k cap ಬರ್ತೋಗ್ತದೆ. ದಿಸ್ ಇಸ್ a2 ಮೈನಸ್ a1 ವೆಕ್ಟರ್. ನೆಕ್ಸ್ಟ್ ಏನಾಗುತ್ತೆ ನಮಗೆ ಏನು ಫೈಂಡ್ ಮಾಡ್ಕೋಬೇಕು b1 ಕ್ರಾಸ್ b2 ಬೇಕು. Similarly, we'll find out b1 cross b2. b1 cross b2 ಅಂದ್ರೆ ಏನಾಗುತ್ತೆ ಡಿಟರ್ಮಿನೆಂಟ್ ಆಫ್ i cap j cap k cap. ಹಾಗಾದ್ರೆ i cap b1 ಅಂದ್ರೆ ವೆಕ್ಟರ್ ಏನಿದೆ ಇಲ್ಲಿದೆ, ದಿಸ್ ಇಸ್ b1 ವೆಕ್ಟರ್ ದಟ್ ಈಸ್ 1 minus 1 1. b2 ವೆಕ್ಟರ್ ಏನಿದೆ 2 1 2 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು i cap ಆಫ್ ನಮಗೆ ಡಿಟರ್ಮಿನೆಂಟ್ ಎಕ್ಸ್ಪ್ಲೇನ್ ಮಾಡೋದು ಗೊತ್ತಿದೆ. ಮೈನಸ್ 1 ಇಂಟು 2 ಏನಾಗುತ್ತೆ ನಮಗೆ ಮೈನಸ್ 2 ಮೈನಸ್ 1 ಇಂಟು 1 ಏನಾಗುತ್ತೆ ಇಲ್ಲಿ 1 ಬರ್ತೋಗುತ್ತೆ. ಮೈನಸ್ ಜೆ ಕ್ಯಾಪ್ ಆಫ್ ಅಗೇನ್ 2 ಇಂಟು 1 2 ಮೈನಸ್ 2 ಪ್ಲಸ್
ಕೆ ಕ್ಯಾಪ್ ಆಫ್ ಏನಾಗುತ್ತೆ 1 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಆಗಿ ಬರ್ತದೆ ಹೌದಲ್ವಾ. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು -2 -1 ಆಗುತ್ತೆ -3 ಐ ಕ್ಯಾಪ್. ಸೊ +2 -2 0 ಆಗೋದ್ರಿಂದ ಈ ಟರ್ಮ್ ಏನಾಗುತ್ತೆ 0 ಆಗುತ್ತೆ. +1 + 1 ಏನಾಗುತ್ತೆ ನಮಗೆ 3 ಬರ್ತದೆ. ಹಿಯರ್ ಗೆಟಿಂಗ್ 3 ಕೆ ಕ್ಯಾಪ್ ಆಗುತ್ತೆ. ಸೊ ದಿಸ್ ಈಸ್ B1 ವೆಕ್ಟರ್ ಕ್ರಾಸ್ B2 ವೆಕ್ಟರ್ ಆಗುತ್ತೆ ಅಲ್ವಾ. ಬಟ್ ನಮಗೆ ಫಾರ್ಮುಲಾದಲ್ಲಿ ನಮಗೆ ಏನು ಬೇಕಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ B1 ವೆಕ್ಟರ್ ಕ್ರಾಸ್ B2 ವೆಕ್ಟರ್ ಬೇಕಾಗುತ್ತೆ. therefore magnitude of B1 vector cross B2 vector is equals to square root of -3 whole square plus 3 whole square ಆಗುತ್ತೆ. this is equals to 9 + 9 18 ಬರುತ್ತೆ. this can be written as 3√2 ಅಂತೇಳಿ ನಾವೇನ್ ಮಾಡ್ಬೋದು ಬರೀಬಹುದು ಹೌದಲ್ವಾ. ಸೊ ನಾವೇನ್ ಮಾಡೋಣ, ಇದನ್ನ ಈಕ್ವೇಶನ್ 1 ಅಂತ ಅನ್ಕೊಳ್ಳೋಣ. substituting all the values in equation 1 we get, that is ಏನಿದೆ, distance d is equals to modulus of b1 cross b2 sorry b1 cross b2 ಇದೆ ಅಲ್ವಾ. b1 cross b2 ಅಂದ್ರೆ ನಮಗೆ ಏನು ಬಂದಿದೆ, will getting -3 i cap plus 3 k cap dot of a2 minus a1 I cap minus 3 j cap minus 2 k cap ಅಂತ ಬಂದಿದೆ, divisible by. so we are getting magnitude of ಏನು ಬಂದಿದೆ 3√2 ಇದೆ ಹೌದಲ್ವಾ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಡಿಸ್ಟೆನ್ಸ್ d is equals to modulus of, ಈಗ -3 × 1 ಏನಾಗುತ್ತೆ ನಮಗೆ ಇಲ್ಲಿ -3 ಬರುತ್ತೆ. ಐ ಕ್ಯಾಪ್ ಇದೆ, ಜೆ ಕ್ಯಾಪ್ ಇರೋದ್ರಿಂದ 0 ಆಗುತ್ತೆ. ನೆಕ್ಸ್ಟ್ ಸೊ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, -3 2 ನಮಗೆ ಏನಾಗುತ್ತೆ 6 divisible by 3√2 ಬರ್ತಾ ಹೋಗ್ತದೆ. ಹಾಗಾದ್ರೆ d is equals to modulus of -9 by 3√2 ಬರೋದ್ರಿಂದ ಇಲ್ಲಿ ಮಾಡ್ ಇರೋದ್ರಿಂದ ನಮಗೆ ಪಾಸಿಟಿವ್ ತಗೊಳ್ಳೋಣ. 3 1s 3 3s ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಮಗೇನು ಬರುತ್ತೆ 3√2 ಬರುತ್ತೆ. ಹಾಗಾದ್ರೆ ಡಿನಾಮಿನೇಟರ್ ನಾವು ಯಾವುದೇ ಕಾರಣಕ್ಕೂ ಇರ್ಯಾಷನಲ್ ನಂಬರ್ ಇರಬಾರ್ದು. ದಿಸ್ ಇಸ್ ಒನ್ ಆಫ್ ದಿ ಸಂಪ್ರದಾಯ ಅಂತ ಹೇಳ್ಬೋದು ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ. ಹಾಗೆ ನಾನು √2ನ ರ್ಯಾಷನಲೈಸ್ ಮಾಡ್ತೀನಿ. 3/√2 ಇಂಟು √2/√2 ಮಾಡ್ಕೊಂಡಾಗ ಸೊ ನಮಗೇನು ಬರ್ತೋಗುತ್ತೆ 3√2 divisible by 2 ಬರ್ತಾವೆ. ಸೊ ದಿಸ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಲೈನ್ಸ್. Right. So next one. Find the shortest distance between the lines whose vectors are. R vector is equals to 1 minus t I cap plus t minus 2 j cap plus 3 minus 2 t k cap. And ಇನ್ನೊಂದು ವೆಕ್ಟರ್ ಕೊಟ್ಟಿದ್ದಾರೆ, R vector is equals to s plus 1 I cap plus 2s minus 1 j cap minus 2s plus 1 k cap ಅಂತ ಕೊಟ್ಟಿದ್ದಾರೆ. ಓಕೆನಾ. ಹಾಗಾದ್ರೆ ಸೊಲ್ಯೂಷನ್ ನಮಗೆ ಗಿವನ್ ಏನು ಕೊಟ್ಟಿದ್ದಾರೆ, 1 minus t into I cap plus t minus 2 into j cap plus 3 minus 2t into ಏನು ಕೊಟ್ಟಿದ್ದಾರೆ k cap ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದನ್ನ ಹೆಂಗೆ ಬರೀಬಹುದು, ದಿಸ್ ಇಸ್ ಆರ್ ವೆಕ್ಟರ್ ಅಲ್ವಾ. ಹಾಗಾದ್ರೆ ಇದನ್ನ ಹೆಂಗೆ ಬರೆಯೋಣ, ಆರ್ ವೆಕ್ಟರ್ ಇಸ್ ಈಕ್ವಲ್ಸ್ ಟು ನಾನೇ ಮಾಡ್ತೀನಿ 1 ಇಂಟು ಐ ಬರ್ತಾ ಹೋಗ್ತದೆ, -2 ಇಂಟು ಜೆ 2 ಜೆ ಕ್ಯಾಪ್ ಪ್ಲಸ್ ಏನು ಬರ್ತಾ ಹೋಗ್ತದೆ ಇಲ್ಲಿ 3 ಕೆ ಕ್ಯಾಪ್ ಹೌದಲ್ವಾ. ಸೊ ಪ್ಲಸ್ ಇಲ್ಲೆಲ್ಲದರಲ್ಲಿ ಏನಿದೆ ನಮಗೆ ಟಿ ಕೊಟ್ಟಿದ್ದಾರೆ, ಟಿ ಅನ್ನ ಕಾಮನ್ ತಗೊಂಡ್ರೆ ನಮಗೇನು ಬರ್ತಾ ಹೋಗ್ತದೆ ಮೈನಸ್ ಐ ಕ್ಯಾಪ್. ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ +1 ಜೆ ಕ್ಯಾಪ್. ಅಗೇನ್ ಇಲ್ಲಿ ಏನು ಬರ್ತಾ ಹೋಗ್ತದೆ -2 ಕೆ ಕ್ಯಾಪ್ ಆಗುತ್ತೆ. ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 1 ತಗೋಣ. ಸಿಮಿಲರ್ಲಿ ಅಂಡ್ ಆಲ್ಸೋ ಗಿವನ್ ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು s plus 1 into I cap plus 2s minus 1 into j cap minus 2s plus 1 into k cap ಅಂತ ಕೊಟ್ಟಿದ್ದಾರೆ ಅಲ್ವಾ. ಹಾಗಾದ್ರೆ ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ನಾವೇನಂತ ಬರೆಯೋಣ, I cap
ನೆಕ್ಸ್ಟ್ ಮೈನಸ್ ನಮ್ಗೇನು ಬರ್ತದೆ ಜೆ ಕ್ಯಾಪ್, ನೆಕ್ಸ್ಟ್ ಏನು ಬರ್ತಾ ಹೋಗ್ತದೆ ಪ್ಲಸ್ ಕೆ ಕ್ಯಾಪ್ ಬರ್ತಾ ಹೋಗ್ತದೆ, ಹೌದಲ್ವಾ? ಪ್ಲಸ್ ಎಸ್ ಆಫ್ ನಮ್ಗೇನು ಬರ್ತಾ ಹೋಗ್ತದೆ ನೋಡಿ, ಈಗ 1 ಅಂದ್ರೆ ಏನಿದೆ ಇಲ್ಲಿ ಐ ಕ್ಯಾಪ್, ಓಕೆನಾ? ನೆಕ್ಸ್ಟ್ ಪ್ಲಸ್ 2 ಜೆ ಕ್ಯಾಪ್ ಮೈನಸ್ ಏನ್ ಬರ್ತಾ ಹೋಗೋಣ, ಮೈನಸ್ 2 ಕೆ ಕ್ಯಾಪ್ ಅಂತ ಬರೆಯೋಣ. ಕಾಲ್ ಇಟ್ ಆಸ್ ಇಕ್ವೇಶನ್ ನಂಬರ್ 2 ಅಂತ ತಗೋಣ. ಹೌದಲ್ವಾ? ನೋಡಿ ಇನ್ನೊಮ್ಮೆ ನೋಡ್ಕೊಳ್ಳೋಣ. 1 ಇಂಟು ಎಸ್ ಇದೆ, ಎಸ್ ಐ ಬರುತ್ತೆ, 1 ಐ ಬರುತ್ತೆ. ನೆಕ್ಸ್ಟ್ ಏನ್ ಬರುತ್ತೆ ಇಲ್ಲಿ 2 ಎಸ್ ಜೆ ಕ್ಯಾಪ್ ಮೈನಸ್ ಮೈನಸ್ ಜೆ ಕ್ಯಾಪ್, ನೆಕ್ಸ್ಟ್ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ 2 ಎಸ್, ಸೊ ಅಗೇನ್ ಇಲ್ಲಿ ಮೈನಸ್ ಬರುತ್ತೆ, ಮೈನಸ್ ಕೆ ಕ್ಯಾಪ್ ಆಗುತ್ತೆ. ಹಾಗೇನು ಇಲ್ಲಿ ಏನ್ ಬರೀಬೇಕು ನಾವು ಇಲ್ಲಿ ಮೈನಸ್ ಕೆ ಕ್ಯಾಪ್ ಅಂತ ಬರೀಬೇಕಾಗತ್ತೆ, ಓಕೆನಾ? ಹಾಗಾದ್ರೆ ದೇರ್ ಫೋರ್ ವೆಕ್ಟರ್ A1 is equals to ವೆಕ್ಟರ್ A1 ನಮಗೇನಾಯ್ತು ಈಗ ಐ ಮೈನಸ್ 2 ಜೆ ಕ್ಯಾಪ್ ಪ್ಲಸ್ 3 ಕೆ ಕ್ಯಾಪ್ ಆಗುತ್ತೆ. ವೆಕ್ಟರ್ B2 ನಮಗೇನಾಗುತ್ತೆ ಮೈನಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಮೈನಸ್ 2 ಕೆ ಕ್ಯಾಪ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ A2 ವೆಕ್ಟರ್ ಮುಂದೆ ಐ ಮೈನಸ್ ಜೆ ಮೈನಸ್ ಕೆ ಕ್ಯಾಪ್ ಆಗುತ್ತೆ. B2 ವೆಕ್ಟರ್ ನಮಗೇನು ಬರ್ತಾ ಹೋಗ್ತದೆ ಐ ಕ್ಯಾಪ್ ಪ್ಲಸ್ 2 ಜೆ ಕ್ಯಾಪ್ ಮೈನಸ್ 2 ಕೆ ಕ್ಯಾಪ್ ಬರ್ತಾ ಹೋಗ್ತದೆ, ಹೌದಲ್ವಾ? ಹಾಗಾದ್ರೆ we know that the shortest distance between them D is equals to again modulus of B1 vector cross B2 vector dot A2 vector minus A1 vector divisible by magnitude of B1 vector cross B2 vector. Call it as equation number 1 ಮಾಡ್ತಾ ಹೋಗೋಣ. ಹಾಗಾದ್ರೆ ನಮಗೇನು ಬೇಕೀಗ A2 ವೆಕ್ಟರ್ ಮೈನಸ್ A1 ವೆಕ್ಟರ್ ಬೇಕು ಅಲ್ವಾ? ಹಾಗಾದ್ರೆ ನೋಡೋಣ ಈಗ A2 ವೆಕ್ಟರ್ ಮೈನಸ್ A1 ವೆಕ್ಟರ್. A2 ವೆಕ್ಟರ್ ಅಂದ್ರೆ ಏನಿದೆ, ಸೊ ದಿಸ್ ಒನ್ I ಮೈನಸ್ ಜೆ ವೆಕ್ಟರ್ ಮೈನಸ್ ಕೆ ವೆಕ್ಟರ್ ಮೈನಸ್ ಆಫ್ A1 ಇದೆ ಐ ಮೈನಸ್ 2 ಜೆ ಪ್ಲಸ್ 3 ಕೆ ಕ್ಯಾಪ್ ಇದೆ, ಹೌದಲ್ವಾ? ಸೊ ಒಮ್ಮೆ ನೋಡ್ಕೊಳ್ಳೋಣ. ಐ ಮೈನಸ್ ಜೆ ಮೈನಸ್ ಕೆ ಇದೆ ಅಲ್ವಾ? ಅದೇ ರೀತಿಯಾಗಿ ಐ ಮೈನಸ್ 2 ಜೆ ಪ್ಲಸ್ 3 ಕೆ, ಐ ಮೈನಸ್ 2 ಜೆ ಪ್ಲಸ್ 3 ಕೆ ಇದೆ. ಈಗೇನು ಮಾಡ್ತಾ ಹೋಗ್ಬೇಕಾದ್ರೆ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗೋಣ. ಸೊ ಈಗ ಐ ಮೈನಸ್ ಐ ಏನಾಗುತ್ತೆ 0, ಮೈನಸ್ ಜೆ ಮೈನಸ್ ಇಂಟು ಮೈನಸ್ ಪ್ಲಸ್ ಜೆ ಆಗೋದ್ರಿಂದ ವಿಲ್ ಗೆಟಿಂಗ್ ಪ್ಲಸ್ ಜೆ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಮೈನಸ್ ಕೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗೋದ್ರಿಂದ ಸೊ ವಿಲ್ ಗೆಟಿಂಗ್ ಮೈನಸ್ 4 ಕೆ ಕ್ಯಾಪ್ ಬರ್ತಾ ಹೋಗ್ತದೆ. ನೆಕ್ಸ್ಟ್ ವಿಲ್ ಫೈಂಡ್ ಔಟ್ B1 ಕ್ರಾಸ್ B2 ವೆಕ್ಟರ್ನ ಫೈಂಡ್ ಮಾಡ್ಕೊಳ್ಳೋಣ. ಅಂದ್ರೆ ನಮ್ಗೆ ಏನಾಗ್ತದೆ ಇಲ್ಲಿ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಬರೋದ್ರಿಂದ B1 ಮೈನಸ್ 1 1 ಮೈನಸ್ 2 ಅಲ್ವಾ? ಮೈನಸ್ 1 1 ಮೈನಸ್ 2. ನೆಕ್ಸ್ಟ್ B2 ಅಲ್ಲಿ ಏನು ಮಾಡೋದು 1 2 ಮೈನಸ್ 2, ರೈಟ್? 1 2 ಮೈನಸ್ 2 ಇಸ್ ಈಕ್ವಲ್ಸ್ ಟು, ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಐ ವೆಕ್ಟರ್ ಅಂದ್ರೆ ಏನಾಗುತ್ತೆ ಮೈನಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ 2 2 4 ಬರ್ತಾ ಹೋಗ್ತದೆ, ಓಕೆನಾ? ರೈಟ್. ಮೈನಸ್ ಜೆ ಕ್ಯಾಪ್ ಆಫ್ ಜೆ ಕ್ಯಾಪ್ ಮಾಡಿದಾಗ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಅಗೇನ್ ಪ್ಲಸ್ ಬರುತ್ತೆ, ಇಲ್ಲಿ 2 ಬರೋದ್ರಿಂದ ಸೊ ಏನಾಗುತ್ತೆ ನಮಗೆ 2 ಪ್ಲಸ್ 2 ಬರ್ತಾ ಹೋಗ್ತದೆ, ಪ್ಲಸ್ ಕೆ ಕ್ಯಾಪ್ ಆಫ್ ಅಗೇನ್ ಏನು ಬರುತ್ತೆ 1 ಇಂಟು ಮೈನಸ್ 2 ಮೈನಸ್ 1 ಇಂಟು 1 ನಮಗೆ ಏನು ಬರ್ತಾ ಹೋಗ್ತದೆ 1 ಬರ್ತಾ ಹೋಗ್ತದೆ. ಹಾಗಾದ್ರೆ therefore we are getting ನಮ್ಗೆ ಏನು ಬರ್ತಾ ಹೋಗ್ತದೆ 2 ಐ ಕ್ಯಾಪ್ ಮೈನಸ್ 4 ಜೆ ಕ್ಯಾಪ್ ಮೈನಸ್ 3 ಕೆ ಕ್ಯಾಪ್ ಅಂತೇಳಿ ಬರೀಬಹುದು. ಸೊ ದಿಸ್ ಈಸ್ B1 ಕ್ರಾಸ್ B2. ನಾವು ವಿಲ್ ಫೈಂಡ್ ಔಟ್ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ಫೈಂಡ್ ಮಾಡ್ಕೊಳ್ಳೋಣ. is equals to 2 whole square plus minus 4 whole square plus minus 3 whole square ಮಾಡ್ತಾ ಹೋಗ್ತೀವಿ.
ಹೌದಲ್ವಾ? ಹಾಗಾದರೆ ದಿಸ್ ಇಸ್ ಈಕ್ವಲ್ಸ್ ಟು 2 ಸ್ಕ್ವೇರ್ ಅಂದರೆ 4 ಪ್ಲಸ್ 16 ಪ್ಲಸ್ 9 ಬರುತ್ತೆ, ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 29 ಆಗುತ್ತೆ. ಹೌದಲ್ವಾ? substituting all values in equation 1 we get, that is distance d is equals to b1 vector cross b2 vector dot a2 vector minus a1 vector divisible by magnitude of b1 cross b2 is equals to ಏನಾಗುತ್ತೆ, b1 cross b2 ಅಂದ್ರೆ ಏನಿದೆ, 2i cap minus 4j cap minus 3k cap dot j cap minus 4k cap ಇದೆ, divisible by b1 magnitude ಬಂದ್ರೆ square root of 29 ಇದೆ. ಹಾಗಾದ್ರೆ this is equals to modulus of 2i ವ್ಯಾಲ್ಯೂ ಇಲ್ಲ, minus 4 into 1 ಏನಾಗುತ್ತೆ ಇಲ್ಲಿ minus 4 minus into minus plus ಆಗುತ್ತೆ, 4 3s are 12 ಬರ್ತಾ ಹೋಗ್ತದೆ, divisible by square root of n ಬರ್ತಾ ಹೋಗ್ತದೆ 29 ಬರ್ತಾ ಹೋಗ್ತದೆ. So this is equals to, we can write it as 8 divisible by square root of 29. This is the distance. So this is the required answer. Okay, right. So thank you. So illige 3 dimension geometry chapter na ಎಲ್ಲ ಥಿಯರಿ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡ್ತೀವಿ. ಥಿಯರಿ ಕಾನ್ಸೆಪ್ಟ್ ಜೊತೆಗೆ ಅಲ್ಲಿರುವಂತಹ ಪ್ರಾಬ್ಲಮ್ಸ್ ಕೂಡ ಡಿಸ್ಕಸ್ ಮಾಡ್ತೀವಿ. ಓಕೆನಾ? ಸೊ ನೀವು ಇಷ್ಟು ಪ್ರಾಬ್ಲಮ್ಸ್ಗಳನ್ನು, ಇಷ್ಟು ಥಿಯರಮ್ನ ಓದ್ಕೊಂಡ್ರೆ ಯು ವಿಲ್ ಡೆಫಿನೆಟ್ಲಿ ಗೆಟ್ ಎ 9 marks. ಓಕೆನಾ? ರೈಟ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.